ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವಿಶುದ್ಧ ವೇದಾಂತ ಪರಿಭಾಷೆಯಲ್ಲಿ ಬ್ರಹ್ಮಾತ್ಮ ಅನುಭವ ಸಾಧನ, ತಾನೇ ಬ್ರಹ್ಮ ಎಂಬುದು ಅನುಭವದಲ್ಲಿ ಕಂಡುಕೊಳ್ಳುವುದಕ್ಕೆ ಸಾಧನ ಯಾವುದು? ಅದರಲ್ಲಿ ಮೊದಲು ಪೂರ್ವ ಪಕ್ಷಿಗಳು ತಿಳ್ಕೊಳ್ಳುವ ಸಾಧನೆ ಏನು? ಪೂರ್ವ ಪಕ್ಷಿಗಳು ಅಂದರೆ ವೇದಾಂತಿಗಳಲ್ಲೇ ಬೇರೆ ಸಂಪ್ರದಾಯವರು, ಬೇರೆ ಗುರುಗಳಿದ್ದಾರೆ. ಅವರು ತಿಳ್ಕೊಂಡಿದ್ದು ಏನು? ಕೊನೆಗೂ ಶಂಕರರ ಸಂಪ್ರದಾಯವೇನು, ಶಂಕರರ ಸಿದ್ಧಾಂತವೇನು ಎನ್ನುವುದು ನಂತರ. ಈಗ ಇದು ಕೊನೆಗೂ ಬಂದಿದ್ದೇವೆ. ಪೂರ್ವಪಕ್ಷಿ ಹೇಳಿದ್ದು ಸ್ವಲ್ಪ ಹೇಳಿ ಐ ಥಿಂಕ್ ಅಷ್ಟೇ ಇವತ್ತು ಒಂದು ಪ್ರವಚನ ಆಗಬಹುದು. 1-2 ಪ್ರವಚನ ನಂತರ ಸಿದ್ಧಾಂತಕ್ಕೆ ಅನುಗುಣವಾಗಿ ತತ್ವವನ್ನು ಹೇಗೆ ತಿಳ್ಕೊಳ್ಳುವುದು, ಅದಕ್ಕೆ ಸಾಧನವೇನು ಎಂಬುದು ಗೊತ್ತಾಗ್ತದೆ. ಇದರಲ್ಲಿ ವಾಕ್ಯದಿಂದ, ವೇದಾಂತ ವಾಕ್ಯ ಶ್ರವಣದಿಂದ ತಾನು ಬ್ರಹ್ಮ ಎಂಬ ಜ್ಞಾನವಾಗುತ್ತದೆ. ಅಂದರೆ ಅಜ್ಞಾನವನ್ನು ತೆಗೆಯಬೇಕು, ತನ್ನ ಸ್ವರೂಪವನ್ನು ಪಡೆಯಬೇಕು. ಇದಕ್ಕೆ ಮುಖ್ಯ ಸಾಧನ ಯಾವುದು? ಇದಕ್ಕೆ ಏಕದೇಶಿ ಅಂದರೆ ವೇದಾಂತಿಗಳಲ್ಲೇ ಕೆಲವರು. ಅವರು ಏನು ಹೇಳಿದ್ದಾರೆಂದರೆ, ಮತ್ತೆ ಅಲ್ಲಿ 2 ಇವೆ. ಶಂಕರರ ಕಾಲದಲ್ಲಿ, ಶಂಕರರಿಗಿಂತ ಮುಂಚೆ ಇರುವವರು ಅವರು ತಿಳ್ಕೊಂಡಿರುವ ಸಾಧನ. ಶಂಕರಾಚಾರ್ಯ ನಂತರ ಅದ್ವೈತ ಸಂಪ್ರದಾಯಗಳಲ್ಲೇ ಮತ್ತೆ ಕೆಲವು ವ್ಯತ್ಯಾಸಗಳಿವೆ. ಅವರು ತಿಳ್ಕೊಂಡಿದ್ದೇನು ಮೊದಲು ತಿಳ್ಕೊಂಡು ಅದರಲ್ಲಿ ತಪ್ಪೇನೋ ತಿಳ್ಕೊಂಡ ನಂತರ ವಾಸ್ತವಿಕವಾದ ಶಂಕರರ ಸಿದ್ಧಾಂತವೇನೋ ಹೇಳ್ತೀವಿ. ಇದು ಒಂದು ಪದ್ಧತಿ ಅಲ್ಲವೇ? ವಾಕ್ಯ ಶ್ರವಣ, ಮಹಾವಾಕ್ಯದಿಂದಲೇ ಜ್ಞಾನ ಉಂಟಾಗುತ್ತದೆ. ಮಹಾವಾಕ್ಯ ಶ್ರವಣ ಮಾಡಿದಾಗ ಜ್ಞಾನವಾಗುತ್ತದಾ ಅಲ್ಲವಾ? ಇದು ಪ್ರಶ್ನೆ. ಇದಕ್ಕೆ ಶಂಕರರ ಸಿದ್ಧಾಂತವೇನೆಂದರೆ, ವಾಕ್ಯ ಎಂಬುದು ಒಂದು ಪ್ರಮಾಣ ಅಂದರೇನು ಅದು ತಿಳ್ಕೊಳ್ಳಬೇಕು. ಜ್ಞಾನವನ್ನು ಉಂಟು ಮಾಡುವ ಸಾಧನವನ್ನು ಪ್ರಮಾಣ ಹೇಳ್ತೀವಿ. ಉದಾಹರಣೆಗೆ ಪ್ರತ್ಯಕ್ಷ ಪ್ರಮಾಣ ಅಂದರೆ ಪಂಚೇಂದ್ರಿಯಗಳಿಂದ ತನ್ನ ವಿಷಯವನ್ನು ನೇರಾಗಿ ತಿಳಿಸುತ್ತವೆ. ಉದಾಹರಣೆಗೆ ನೋಡಿ, ಬಣ್ಣ ತಿಳಿಯಬೇಕೆಂದರೆ ಕಣ್ಣಿನಿಂದ ತಿಳ್ಕೊಳ್ತೀವಿ. ಚಕ್ಷು ಎಂಬುದು ವರ್ಣವನ್ನು ತಿಳಿಯುವುದಕ್ಕೆ ರೂಪ, ಅದು ವರ್ಣಕ್ಕೆ ರೂಪ ಹೇಳ್ತೀವಿ ಸಂಸ್ಕೃತದಲ್ಲಿ. ಚಕ್ಷುವು ರೂಪವನ್ನು ತಿಳಿಯುವುದಕ್ಕೆ ಸಾಧನ. ಪ್ರಮಾಣ ಅಂದರೆ ಏನಂದರೆ, ಆ ಚಕ್ಷುವಿನಿಂದ ರೂಪವನ್ನು ತಿಳ್ಕೊಂಡರೆ, ರೂಪವನ್ನು ತಿಳಿಯುವುದಕ್ಕೆ ಚಕ್ಷು ಒಂದೇ ಸಾಧನ. ಇದು ಬಿಟ್ಟರೆ ನಮಗೆ ಬೇರೆ ಯಾವುದೂ ಇಲ್ಲ. ಕುರುಡನಿಗೆ ಸ್ಪರ್ಶ ಇದೆ. ಸ್ಪರ್ಶದಿಂದ ಮುಟ್ಟಿ ಇದನ್ನು ಇದು ಬಿಳಿಯಾಗಿದೆ ಎಂದು ತಿಳ್ಕೊಳ್ಳಬಹುದಾ? ಅಥವಾ ಕಿವಿಯನ್ನು ಇಟ್ಕೊಂಡು ಇದು ಬಿಳಿಯಾಗಿದೆ, ಇದು ಕೆಂಪಾಗಿದೆ ಎಂದು ಗೊತ್ತಾಗ್ತದೆ. ಕಣ್ಣು ಇಲ್ಲದಿದ್ದರೆ ತಿಳಿಯುವುದೇ ಅಲ್ಲ. ಅಂದರೆ ಅರ್ಥವೇನು? ರೂಪವನ್ನು ತಿಳಿಯುವುದಕ್ಕೆ ಕಣ್ಣೊಂದೇ ಸಾಧನ, ಕಣ್ಣೊಂದೇ ಪ್ರಮಾಣ. ಪ್ರತಿ ಪ್ರಮಾಣಕ್ಕೆ ತನ್ನದಾದ ಪ್ರಮಾಣ ಎಂದು ಒಂದು ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷದಲ್ಲಿ 5 ಇಂದ್ರಿಯಗಳಿರುವುದರಿಂದ 5 ಪ್ರಮಾಣಗಳು ಎಂದು ಹೇಳಲ್ಲ, 5 ಸೇರಿಸಿ ಒಟ್ಟಿಗೆ ಪ್ರಮಾಣ ಎಂದು ಹೇಳ್ತೀವಿ, ಪ್ರತ್ಯಕ್ಷ ಪ್ರಮಾಣ.
ಆದರೆ ಅದರಲ್ಲಿ 5 ವಿಷಯಗಳಿವೆ, 5 ಇಂದ್ರಿಯಗಳಿವೆ. ಆಯಾ ಇಂದ್ರಿಯದಿಂದ ಆಯಾ ವಿಷಯವೇ ಗೊತ್ತಾಗ್ತದೆ. ಅಂದರೆ ಆ ವಿಷಯವನ್ನು ತಿಳಿಯುವುದಕ್ಕೆ ಅದೊಂದೇ ಪ್ರಮಾಣ. ಅದು ಇಲ್ಲ ಅಂದರೆ ಆಯಿತು, ಗೊತ್ತಾಗಲ್ಲ ಅಷ್ಟೇ. ಕಣ್ಣಿಲ್ಲ ಅಂದರೆ ಬಣ್ಣ ಗೊತ್ತಾಗುವುದೇ ಇಲ್ಲ. ಈಗ ಅವರ ಜೀವನದಲ್ಲಿ ಬಣ್ಣದ ಅಜ್ಞಾನ ಹಾಗೆ ಇದ್ದು ಬಿಡ್ತದೆ, ಬಣ್ಣ ಗೊತ್ತಾಗುವುದೇ ಇಲ್ಲ. ಹಾಗೆ ನಮಗೆ ನಮ್ಮ ಶಾಸ್ತ್ರಕಾರರು, ನಮ್ಮ ದರ್ಶನಕಾರರೆಲ್ಲರೂ ಪ್ರಮಾಣಗಳು ಎಷ್ಟಿವೆ, ಅನೇಕ ಎಂದು ಸೂಕ್ಷ್ಮವಾಗಿ ವ್ಯತ್ಯಾಸ ಇದೆ. ನಾವು ಎಲ್ಲ ಸೇರಿಸಿ 3ಕ್ಕೆ ಸೇರಿಸಿಬಿಡ್ತೀವಿ. ಪ್ರಮಾಣಗಳು 6 ಎಂದು ಹೇಳ್ತಾರೆ. 6 ಎಂದು ಅದೆಲ್ಲ ಚರ್ಚೆ ಮಾಡ್ತಾ ಇದ್ದರೆ ದೊಡ್ಡ ವಿಷಯವಾಗುತ್ತದೆ. ನಾವು 3 ಮಾತ್ರ ಇಟ್ಕೊಳ್ತೀವಿ. ಒಂದು ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷದಿಂದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಗೊತ್ತಾಗ್ತದೆ. ಅನುಮಾನ ಅಂದರೆ ಇನ್ಫರೆನ್ಸ್, ಒಂದು ಅಂಶ ತಿಳ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಇನ್ನೊಂದನ್ನು ಊಹಿಸ್ತೀವಿ. ಇದು ಎಲ್ಲರಿಗೆ ಗೊತ್ತು, ಅನುಮಾನ ಪ್ರಮಾಣ. ಅನುಮಾನದಿಂದಲೂ ಜ್ಞಾನ ಗೊತ್ತಾಗ್ತದೆ. ಇನ್ನೊಂದಿದೆ ಶಬ್ದ ಪ್ರಮಾಣ. ಶಬ್ದ ಅಂದರೆ ಬಾಯಿ ಮಾತು, ಒಂದು ವಾಕ್ಯ. ಬಾಯಿ ಮಾತು ಅಂದರೆ ಒಂದು ವಾಕ್ಯ. ವಾಕ್ಯವೂ ಪ್ರಮಾಣವೇ. ನಾವು ನಮ್ಮ ಶಾಸ್ತ್ರವನ್ನು, ವೇದಾದಿ ಶಾಸ್ತ್ರವನ್ನು ಗ್ರಂಥ ಎಂದು ಹೇಳಲ್ಲ, ಇದು ಪ್ರಮಾಣ ಎಂದು ಹೇಳ್ತೀವಿ. ಗ್ರಂಥ ಪ್ರಮಾಣ ಏಕೆ ವ್ಯತ್ಯಾಸ ಅಂದರೆ, ಗ್ರಂಥ ಅಂದರೆ ಯಾರೋ ಬರೆದಿದ್ದು ಗ್ರಂಥ ಆಗುತ್ತದೆ. ಯಾರೋ ಬರೆದಿದ್ದರೆ, ಒಬ್ಬ ಮನುಷ್ಯ ಬರೆದಿದ್ದರೆ ಅದು ಗ್ರಂಥ ಆಗುತ್ತದೆ. ಪೌರುಷೇಯ, ಪುರುಷ ಅಂದರೆ ಮನುಷ್ಯ. ಪೌರುಷೇಯ ವಾಕ್ಯಂ ಅಂದರೆ ಮನುಷ್ಯರು ಹೇಳಿರುವ ವಾಕ್ಯ. ಶಾಸ್ತ್ರವಾಕ್ಯ ಮನುಷ್ಯರು ಹೇಳಿರುವ ವಾಕ್ಯ ಅಲ್ಲ. ಅಂದ್ರೇನು ವ್ಯತ್ಯಾಸ ಹೇಳ್ತೀನಿ ನೋಡಿ. ಒಬ್ಬ ಮನುಷ್ಯರು ಬರೆದಿರುವ ವಾಕ್ಯ ಆದರೆ ಅದು ಹೌದೋ ಅಲ್ಲವೋ ಆಗಬಹುದು. ಏಕೆಂದರೆ ಮನುಷ್ಯ ಬರೆದಿರುವ ವಾಕ್ಯ ಆದರೆ ವಾಕ್ಯವು ಯಾವುದೇ ಒಂದು ಸತ್ಯ, ಯಾವುದೇ ಒಂದು ವಾಸ್ತವಿಕತೆಯನ್ನು, ಸತ್ಯವಸ್ತುವನ್ನು ತಿಳಿಯುವುದಕ್ಕೆ ಪ್ರಮಾಣವಾಗುತ್ತದೆ, ಆಗಬಹುದಾ? ನಾವು ಉಪನಿಷತ್ತು ವೇದಾದಿಗಳನ್ನು ಮನುಷ್ಯರು ಬರೆದಿರುವ ಗ್ರಂಥ ಸಮಾನ ನೋಡಿದ್ದರೆ, ಗ್ರಂಥ ಅಂದರೆ ಏನು? 2. ಒಂದು ಅವರ ಅಭಿಪ್ರಾಯ ಆಗಬಹುದು, ಅವರ ಕಲ್ಪನಾ ಆಗಬಹುದು, ಅವರ ತಪ್ಪು ತಿಳುವಳಿಕೆ ಆಗಬಹುದು. ನಾನೊಂದು ಪುಸ್ತಕ ಬರೆದರೆ ಒಂದು ಲೌಕಿಕ ಮನುಷ್ಯ, ಅವನ ಅಭಿಪ್ರಾಯ ಆಗಬಹುದು, ಕಲ್ಪನಾ ಆಗಬಹುದು, ಅವರ ತಪ್ಪು ತಿಳುವಳಿಕೆ ಬರೆಯುತ್ತಾನೆ. ತನಗೆ ಏನು ಗೊತ್ತು ಅದೇ ಬರೆಯುತ್ತಾನೆ. ಆ ತಪ್ಪೋ ಒಪ್ಪೋ ಅವನಿಗೇನು ಗೊತ್ತು, ಅವರಿಗೆ ಅನಿಸಿತು ಬರ್ಕೊಂಡ್ಬಿಟ್ಟ. ಅವರು ಬರೆದಿರುವ ಮಾತ್ರದಿಂದ ಅದು ಪ್ರಮಾಣ ಆಗಿಬಿಡ್ತದೆ. ಅದಕ್ಕೋಸ್ಕರ ಪೂರ್ವಕಾಲದಲ್ಲಿ ಯಾರ್ಯಾರು ಪುಸ್ತಕ ಬರೆಯುತ್ತಿರಲಿಲ್ಲ. ಪುಸ್ತಕ ಅಂದರೆ ಶಾಸ್ತ್ರವೇ ಪುಸ್ತಕ. ಪೂರ್ವಕಾಲದಲ್ಲಿ ಯಾವಾಗ ವಿದ್ಯೆ ಎಲ್ಲರಿಗೂ ಬಂದುಬಿಟ್ಟಿತೋ, ಎಲ್ಲರೂ ಓದಬಹುದು, ಎಲ್ಲರೂ ಬರೆಯಬಹುದು, ಇಷ್ಟ ಬಂದಂತೆ ಯಾರಿಗೂ ತೋಚಿದ್ದವರು ಮ್ಯೂಸಿಂಗ್ಸ್ ಎಂದು ಹೇಳುತ್ತಾರೆ, ಕೇಳಿದ್ದೀರ ಈ ಕಾಲದಲ್ಲಿ? ಮ್ಯೂಸಿಂಗ್ಸ್ ಅಂದರೆ ತನ್ನ ಮನಸ್ಸಿಗೆ ಏನೇನು ಹುಚ್ಚಾಗಿ ಏನು ತೋಚಿದ್ದರೆ ಅದು ಬರೆದು ಬಿಡು. ಯಾರ ಕುರಿತು ಏನು ಅನಿಸಿದ್ದರೆ, ಅವರ ಕುರಿತು ಇವರ ಕುರಿತು ಏನೇನು ಅನಿಸಿದ್ದರೆ ಬರೆದು ಬಿಡು. ಅವರು ಹೇಳ್ತಾರೆ ನನ್ನ ಮ್ಯೂಸಿಂಗ್ಸ್ ಅಷ್ಟೇ. ಮ್ಯೂಸಿಂಗ್ಸ್ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಏನೇನು ಹೊಳೆಯುತ್ತದೋ ಅದು ಬರೆದು ಬಿಡು. ಯಾವುದೇ ಆಗಲಿ, ಅದು ಹುಚ್ಚೆ ಆಗಲಿ, ತಪ್ಪೇ ಆಗಲಿ, ಒಪ್ಪೆ ಆಗಲಿ, ಸುಮ್ಮನೆ ಬರೆಯುವುದು. ಕೆಲವರು ಮ್ಯೂಸಿಂಗ್ಸ್ ಪ್ರಿಂಟ್ ಮಾಡ್ತಾರೆ, ಕೆಲವರು ಪ್ರಿಂಟ್ ಮಾಡಿಕೊಂಡು ಓದುವರು ಇದ್ದಾರೆ. ಅಂದರೆ ಏನೇನು ಮನಸ್ಸಿಗೆ ತೋಚಿದ್ದೆಲ್ಲ ಬರೆದಿದ್ದರೆ ಅದು ಪ್ರಮಾಣ ಆಗುತ್ತದೆ. ಪ್ರಮಾಣ ಅಂದರೇನು? ಆ ವಾಕ್ಯವನ್ನು ಓದಿದಾಗ ಜೀವನದಲ್ಲಿ ನಮಗೊಂದು ಸತ್ಯ ಗೊತ್ತಾಗಬೇಕು, ಒಂದು ವಾಸ್ತವಿಕತೆ, ಎ ಫ್ಯಾಕ್ಟ್, ಜೀವನದ ಒಂದು ವಸ್ತುವಿನ ಜ್ಞಾನ ಉಂಟಾಗಬೇಕು. ಹೀಗೆ ಮನುಷ್ಯರು ಬರೆದಿದ್ದರೆಂದರೆ ಒಂದು ಕಲ್ಪನೆಗಳು, ಊಹಗಳು, ತನ್ನ ಭ್ರಮಗಳು, ತನಗೆ ಮನಸ್ಸಿಗೆ ಅನಿಸಿದ್ದು ಏನೇನೋ ಬರ್ಕೊಳ್ತಾನೆ. ಕೆಲವೊಮ್ಮೆ ತನಗೂ ತಿಳಿದಿರುವ ಜ್ಞಾನವೂ ಬರೆಯುತ್ತಾನೆ. ಆದರೆ ತಾನು ಹೇಗೆ ತಿಳ್ಕೊಂಡ? ತಾನು ಕಣ್ಣಿನಿಂದ ನೋಡಿ, ಕಿವಿಯಿಂದ ಕೇಳಿ, ನೋಡಿ ಬಂದು ಬರೆಯುತ್ತಾನೆ. ಆದ್ದರಿಂದ ಅವರು ಮನುಷ್ಯ ಬರೆದಿರುವ ವಾಕ್ಯ ಸ್ವತಂತ್ರ ಪ್ರಮಾಣವಾಗಲ್ಲ. ಸ್ವತಂತ್ರ ಪ್ರಮಾಣ ಅಂದರೆ ಏನು? ಇನ್ನೊಂದು ಪುಸ್ತಕ ಓದಿ ಬರೆದಿದ್ದರೆ ಇದು ಸ್ವತಂತ್ರ ಪುಸ್ತಕ ಆಗುತ್ತದೆ? ಆಗಲ್ಲ. ಹಾಗೆಯೇ ನಾನು ಕಣ್ಣಿನಿಂದ ನೋಡಿ ಅಲ್ಲಿ ಬರೆದಿದ್ದರೆ, ಉದಾಹರಣೆಗೆ ಒಬ್ಬನೇನೋ, ಅದು ನಮ್ಮ ಸಾಂಪ್ರದಾಯಿಕದಲ್ಲಿ ಹೇಳ್ತಾರೆ, ನದ್ಯಾಸ್ತೀರೇ ಫಲಾನಿ ಸಂತಿ.
ನದಿ ದಡದಲ್ಲಿ ಒಂದು ಮರ ಇದೆ, ಆ ಮರ ಮೇಲೆ ಹಣ್ಣುಗಳಿವೆ ಎಂದು ಬಂದು ಹೇಳಿದ್ದರೆ ಅವರ ವಾಕ್ಯ ಪ್ರಮಾಣ ಆಗುತ್ತದೆ. ಪ್ರಮಾಣ ಅಂದರೆ ಜ್ಞಾನ ಸಾಧನವಾಗುತ್ತದೆ ಅಲ್ಲ ಹೇಳ್ತದೆ ಶಾಸ್ತ್ರ. ಏಕೆ ಅಂದರೆ ಅವನು ಹೇಳಿದ ವಾಕ್ಯದಿಂದಲೇ ಗೊತ್ತಾಗಬೇಕು ನಮಗೆ, ಆವಾಗಲೇ ಅದು ಪ್ರಮಾಣ. ವಾಕ್ಯದಿಂದ ಮಾತ್ರ ಗೊತ್ತಾದರೆ ಪ್ರಮಾಣ. ಅವನು ಸ್ವಯಂ ತನ್ನ ಕಣ್ಣಿನಿಂದ ನೋಡಿ ಬಂದು ಅಲ್ಲಿ ನದಿ ದಡದಲ್ಲಿ ಒಂದು ಮರ ಇದೆ, ಮರ ಮೇಲೆ ಹಣ್ಣುಗಳಿವೆ ಎಂದು ನೋಡಿ ಬಂದು ಬರೆದಿದ್ದಾನೆ ಅಥವಾ ಬಾಯಿದಿಂದ ಹೇಳಿದ್ದಾನೆ. ನಾವು ನೋಡಿಕೊಂಡು ನಾವು ನೋಡಿ ತಿಳ್ಕೊಳ್ಳಬಹುದು. ಅವನ ಮಾತು ಕೇಳದೆ, ಅವನ ಮಾತಾಗಲಿ, ಅವರು ಬರೆದಿರುವ ಮಾತಾಗಲಿ, ಹೇಳಿದ ಮಾತಾಗಲಿ, ಅವರ ಮಾತನ್ನು ಕೇಳದೆ ನಾವು ನೇರಾಗಿ ನೋಡಿಕೊಳ್ಳಬಹುದು ಅಲ್ಲವೇ? ಅಥವಾ ಅವರು ಹೇಳಿದ ನಂತರ ನದಿ ದಡದಲ್ಲಿ ಮರ ಮೇಲೆ ಹಣ್ಣುಗಳಿವೆ ಎಂದು ಹೇಳಿದ್ದರೆ ಹೌದಾ ಅಲ್ಲವಾ ಎಂದು ನಾವು ಹೋಗಿ ವೆರಿಫೈ ಮಾಡಿಕೊಳ್ಳಬಹುದು. ವೆರಿಫೈ ಮಾಡಿ ಅವರು ಹೇಳಿದ್ದು ತಪ್ಪಪ್ಪ, ಹಣ್ಣುಗಳಿಲ್ಲ ಏನಿಲ್ಲ, ಅವರು ಹೇಳಿದ್ದು ತಪ್ಪು ಎಂದು ಹೇಳಬಹುದು. ಯಾವ ಮನುಷ್ಯ ಬರೆದಿರುವ ವಾಕ್ಯ ಆದರೆ ಅದರಲ್ಲಿ ಎರಡು ಅಂಶ. ಒಂದು, ಅವನು ಬೇರೆ ಕಣ್ಣಿನಿಂದಲೋ ಕಿವಿಯಿಂದಲೋ ನೋಡಿ ಕೇಳಿ ಬಂದು ಬರೆದಿದ್ದಾನೆ, ಅಂದರೆ ಅಲ್ಲಿ ಹಣ್ಣಿವೆ ಎಂದು ತಿಳಿಯುವುದಕ್ಕೆ ಅವರ ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣದಿಂದ ತಿಳ್ಕೊಂಡು ಹೇಳಿದ. ಒಂದು ಪ್ರಮಾಣದಿಂದ ತಿಳ್ಕೊಂಡು ಹೇಳಿದ್ದನೇ ಹೊರತು ಒಂದು ಪ್ರಮಾಣದಿಂದ ತಿಳಿದ ನಂತರ ಹೇಳಿದ್ದರೆ ಅದು ಅನುವಾದ ಆಗುತ್ತದೆ. ಅನುವಾದ ಅಂದರೆ ಟ್ರಾನ್ಸ್ಲೇಷನ್ ಅಲ್ಲ, ಅದು ಬೇರೆ ಅರ್ಥ. ನಮ್ಮ ಇಲ್ಲಿ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಒಂದು ಪ್ರಮಾಣದಿಂದ ತಿಳ್ಕೊಂಡು ಹೇಳಿದ ವಾಕ್ಯ ಆದರೆ ಆ ಹೇಳಿದ ವಾಕ್ಯ ಸ್ವತಂತ್ರ ಪ್ರಮಾಣವಲ್ಲ, ಪ್ರತ್ಯಕ್ಷದಿಂದ ತಿಳ್ಕೊಂಡು ಬಾಯಿದಿಂದ ಹೇಳ್ತಾ ಇದ್ದಾನೆ. ಯಾವುದು ಬಾಯಿದಿಂದ ಹೇಳಿದ್ದರೆ ಮಾತ್ರ ತಿಳಿಯುತ್ತದೆ, ನಮಗೆ ಬೇರೆ ದಾರಿ ಇಲ್ಲ ಅಂದರೆ ಅದು ಪ್ರಮಾಣವಾಗುತ್ತದೆ. ಸ್ವರ್ಗವಿದೆ ಎಂದು ಹೇಳಿದ್ದರೆ ನೀವು ಹೇಳಿದ್ದು ಸರಿಯಾ, ಹೇಗೆ ಗೊತ್ತು, ನೀವು ನೋಡಿ ಬಂದಿದ್ದೀರಾ ಎಂದು ಕೇಳ್ತಾರೆ. ಅಥವಾ ನೀವು ನೋಡಿ ಬಂದಿದ್ದರೆ ನಾನು ಹೋಗಿ ವೆರಿಫೈ ಮಾಡ್ತೀನಿ, ನೀವು ಹೇಳಿದ್ದು ಸರಿಯೋ ಅಲ್ಲವೋ, ಸ್ವರ್ಗ ಇದೋ ಅಲ್ಲವೋ, ನಾನು ನೋಡಿ ಬಂದು ಹೇಳ್ತೀನಿ, ಹೌದಪ್ಪ ನೀನು ಹೇಳಿದ್ದು ಸರಿಯಾಗಿದೆ. ಇನ್ನೊಬ್ಬರು ಹೇಳ್ತಾರೆ ನೀವು ಹೇಳಿದ ಜಾಗಕ್ಕೆ ಹೋದೆ, ಅಲ್ಲಿ ಏನಿಲ್ಲ, ಎಲ್ಲ ಖಾಲಿ ಖಾಲಿ ಇದೆ, ಸ್ವರ್ಗವೇ ಇಲ್ಲ ಎಂದು ಬಂದು ಹೇಳಬಹುದು. ಅಂದರೆ ಸ್ವರ್ಗವಿದೆ ಎಂದು ಶಾಸ್ತ್ರ ಹೇಳಿದ ವಾಕ್ಯವನ್ನು ಶಾಸ್ತ್ರದಿಂದಲೇ ತಿಳ್ಕೊಳ್ಳಬೇಕೇ ಹೊರತು ಬೇರೆ ದಾರಿ ಇಲ್ಲ. ಇನ್ನೊಂದು ಪ್ರಮಾಣವಿಲ್ಲ, ಇನ್ನೊಂದು ಮಾರ್ಗವಿಲ್ಲ, ಇನ್ನೊಂದು ಸಾಧನವಿಲ್ಲ. ಯಾವ ವಿಷಯಕ್ಕೆ ಶಾಸ್ತ್ರ ಹೇಳಿದ ವಾಕ್ಯಕ್ಕೆ ಶಾಸ್ತ್ರ ವಾಕ್ಯವೇ ಪ್ರಮಾಣವೇ ಹೊರತು ಇನ್ನೊಂದು ವಾಕ್ಯದಿಂದ ಗೊತ್ತಾಗಲ್ಲವೋ ಅದು ಪ್ರಮಾಣ ಹೇಳ್ತೀವಿ. ಹೇಗೆ ಬಣ್ಣವನ್ನು ತಿಳಿಯುವುದಕ್ಕೆ ಕಣ್ಣೇ ಪ್ರಮಾಣ, ಬಣ್ಣವನ್ನು ತಿಳಿಯುವುದಕ್ಕೆ ಕಣ್ಣೇ ಪ್ರಮಾಣ. ಕಣ್ಣಿಲ್ಲದಿದ್ದರೆ ಬೇರೆ ದಾರಿ ಇಲ್ಲ. ಕಣ್ಣಿಲ್ಲದವನಿಗೆ ಬಣ್ಣ ತಿಳಿಸೋಕ್ಕಾಗ್ತದ? ತಿಳಿಸಿ ನೋಡ್ತೀನಿ, ದಾರಿ ಇಲ್ಲ. ಅಂದರೆ ಕಣ್ಣೇ ಸ್ವತಂತ್ರ ಪ್ರಮಾಣ, ಕಣ್ಣಿಲ್ಲದಿದ್ದರೆ ಇನ್ನೊಂದು ದಾರಿಯೇ ಇಲ್ಲ. ಅಂಥದ್ದನ್ನು ಪ್ರಮಾಣ ಹೇಳ್ತೀವಿ. ಅಂದರೆ ಅದರಿಂದಲೇ ಗೊತ್ತಾಗ್ತದೆ, ಇನ್ನೊಂದರಿಂದ ಅದು ಇಲ್ಲ ಅಂದರೆ ಗೊತ್ತಾಗುವುದೇ ಇಲ್ಲ. ಹಾಗೆ ಯಾವ ವಾಕ್ಯದಿಂದ, ಯಾವ ವಾಕ್ಯ ತಾನು ಹೇಳುವ ವಿಷಯ, ಇದು ಸ್ವರ್ಗವೆಂದು ಒಂದಿದೆ, ಸ್ವರ್ಗಲೋಕ ಇದೆ, ಪುನರ್ಜನ್ಮ ಇದೆ, ಪುಣ್ಯ ಪಾಪಗಳಿವೆ, ಸ್ವರ್ಗ ನರಕ ಇದೆ, ಪುಣ್ಯ ಪಾಪ ಇದೆ, ಪುನರ್ಜನ್ಮ ಇದೆ, ಹಿಂದಿನ ಜನ್ಮ ಇತ್ತು, ಮುಂದಿನ ಜನ್ಮ ಇದೆ, ಈ ವಿಷಯಗಳು ಶಾಸ್ತ್ರ ಹೇಳುವ ವಾಕ್ಯದಿಂದಲೇ ಗೊತ್ತಾಗಬೇಕೇ ಹೊರತು ಇದು ಶಾಸ್ತ್ರ ಬಿಟ್ಟು ಬೇರೆ ಇನ್ನೊಂದು ದಾರಿ ಇದೆಯಾ? ಶಾಸ್ತ್ರ ಹೇಳುವ ವಿಷಯಕ್ಕೆ ತಾನೇ ಇಂಡಿಪೆಂಡೆಂಟು ಪ್ರಮಾಣ, ತಾನು ಪ್ರಮಾಣ. ತಾನು ಹೇಳುವುದರಿಂದಲೇ ನಮಗೆ ಗೊತ್ತಾಯಿತು, ಅವರು ಹೇಳದಿದ್ದರೆ ನಮಗೆ ಗೊತ್ತೇ ಆಗಲ್ಲ. ಅವನಿಗೆ ಇಲ್ಲಿ ಹೊಟ್ಟೆ ನೋವಿದೆ ಅಂದರೆ ಅವರು ಏನು ಹೇಳ್ತಾರೆ, ಮಗು ಅವನಿಗೇನೋ ಅವನ್ನು ಕರ್ಕೊಂಡು ಬಂದ, ಏನಪ್ಪ ನಿಮಗೆ ಏನಾಯಿತು ಹೇಳು ಡಾಕ್ಟರ್ ಅಂದರೆ, ನನಗೆ ಇಲ್ಲಿ ಹೊಟ್ಟೆ ನೋವಿದೆ ಅಂತ ಹೇಳ್ತಾರೆ. ಆಯಿತಾ, ಹೊಟ್ಟೆ ನೋವಿದೆಯಾ? ಹೊಟ್ಟೆ ನೋವಿದ್ದರೆ ಹೌದಾ ಅಲ್ಲವಾ ಎಂದು ಇನ್ನೊಬ್ಬರನ್ನು ಕೇಳ್ತಾರೆ. ಅವರ ಜೊತೆಗೆ ಬಂದಿರುವವರು ಯಾರೋ ಇರ್ತಾರೆ, ಅಣ್ಣನೋ ತಮ್ಮನೋ, ಏನಪ್ಪ ಇವರಿಗೆ ಹೊಟ್ಟೆ ನೋವಿದಂತೆ ನಿಜವಾ ಎಂದು ಅವನು ಹೇಳ್ತಾನೆ. ಅವನಿಗೇನು ಗೊತ್ತು? ಅವನು ಹೇಳ್ತಾನೆ, ಅವನು ಮತ್ತೆ ಹೋಗಿ ಕೇಳ್ತಾನೆ, ಏನಪ್ಪ ನಿನಗೆ ಹೊಟ್ಟೆ ನೋವಿದೆ ಅಂತ ಅವನು ಕೇಳಬೇಕು. ಕೊನೆಗೂ ಆ ವ್ಯಕ್ತಿ ಹೇಳಬೇಕೇ ಹೊರತು ಮೂರನೇ ವ್ಯಕ್ತಿ, ಥರ್ಡ್ ಪರ್ಸನ್ ಅಂದರೆ ಅನದರ್ ಪರ್ಸನ್ ಹೇಳೋಕ್ಕಾಗಲ್ಲ. ಅನದರ್ ಪರ್ಸನ್ ಇನ್ನೊಬ್ಬ ವ್ಯಕ್ತಿ ಹೇಳಿದ್ದರೂ ಅವನನ್ನು ಕೇಳಿ ತಿಳ್ಕೊಳ್ಳಬೇಕೇ ಹೊರತು ಬೇರೆ ದಾರಿ ಇಲ್ಲ ಅಲ್ಲವಾ?
ಹೊಟ್ಟೆ ನೋವಿದೆ, ತಲೆನೋವಿದೆ, ಏನೇ ಹಸಿವಾಗ್ತಾ ಇದೋ ಅಲ್ಲವೋ ಎನ್ನುವುದಕ್ಕೆ ಅವನೇ ಪ್ರಮಾಣ. ಅವನು ಬಿಟ್ಟರೆ ಬೇರೆ ಯಾರಿಂದಲೂ ಗೊತ್ತಾಗಲ್ಲ. ಈ ತರಹ ವಾಕ್ಯವನ್ನು ಪ್ರಮಾಣ ಹೇಳ್ತೀವಿ. ಪ್ರಮಾಣ ಅಂದರೆ ಗೊತ್ತೇ ಅಲ್ಲ. ಆದ್ದರಿಂದ ನಮಗೆ ಪ್ರಮಾಣಗಳು 3 ಇವೆ. ರಫ್ಲಿ 3 ಎಂದು ತಿಳ್ಕೊಳ್ಳೋಣ. ಕೆಲವರು ಇನ್ನೂ ಸೂಕ್ಷ್ಮವಾಗಿ 6 ಎಂದು ಹೇಳಿದ್ದಾರೆ. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ. ಶಬ್ದ ಅಂದರೆ ಮಾತು, ಒಂದು ವಾಕ್ಯ ಎಂದರ್ಥ. ವಾಕ್ಯವು ಪ್ರಮಾಣವಾಗುತ್ತದೆ. ಆ ವಾಕ್ಯ ತನ್ನ ವಿಷಯ, ತನ್ನ ಪ್ರತ್ಯೇಕ ವಿಷಯ, ತನ್ನ ಸ್ಪೆಷಲ್ ವಿಷಯವನ್ನು ತಾನೇ ತಿಳಿಸುತ್ತದೆ. ಆ ವಿಷಯಕ್ಕೆ ತಾನೇ ಪ್ರಮಾಣ. ತಾನಿಲ್ಲ ಅಂದರೆ ಬೇರೆ ದಾರಿ ಇಲ್ಲ. ಹಾಗೆ ನಮಗೆ ವೇದಶಾಸ್ತ್ರ ಇದೆ, ಅದು ಪ್ರಮಾಣ ಅಂತ ಇಟ್ಕೊಳ್ತೀವಿ. ಯಾರೋ ಮನುಷ್ಯರು ಬರೆದಿರುವ ಗ್ರಂಥ ಅಲ್ಲ. ಬರೆದಿದ್ದ ಗ್ರಂಥ ಅಂದರೆ ಅವರ ಅಭಿಪ್ರಾಯ, ಅವರ ಕಲ್ಪನಾ, ಅವರ ಊಹೆ, ಅವರು ಎಲ್ಲೋ ನೋಡಿ ಬಂದಿದ್ದರೆ ನಾವು ನೋಡಿಕೊಳ್ಳಬಹುದು. ಪುಸ್ತಕ ಏಕೆ? ಅವನು ಕಣ್ಣಿನಿಂದ ನೋಡಿ ಬಂದು ಬರೆದಿದ್ದರೆ ಅದು ನಾವು ನೇರಾಗಿ ನೋಡ್ಕೊಳ್ತೀವಿ. ಇವರ ಮಾತನ್ನು ಏಕೆ ನಂಬುವುದು? ಇವನ ಮಾತು ಅವನೇ ಪ್ರತ್ಯಕ್ಷವಾಗಿ ನೋಡಿ ಬಂದು ಹೇಳಿದ್ದರೆ ಅವನ ಕಣ್ಣು ಪ್ರಮಾಣ. ಅದಕ್ಕೆ ಕಣ್ಣು ಪ್ರಮಾಣವಾಗಿದ್ದಕ್ಕೆ ಬಾಯಿ ಮಾತು ಮೊದಲೇ ಗೊತ್ತಿದ್ದನ್ನು ಇನ್ನೊಂದು ಸಲ ರಿಪಿಟೇಷನ್ ಆಗುತ್ತದೆ ಹೊರತು ಅನುವಾದ ಆಗುತ್ತದೆ, ರೀಸ್ಟೇಟ್ಮೆಂಟ್ ಆಗುತ್ತದೆ. ಅಂದರೆ ಇನ್ನೊಂದು ಪ್ರಮಾಣದಿಂದ ತಿಳಿದಿದ್ದನ್ನು ಈ ವಾಕ್ಯ ಹೇಳುತ್ತಾ ಇದೆ. ವಾಕ್ಯ ಈಸ್ ಎ ರಿಪಿಟೇಷನೇ ಹೊರತು ಸ್ವತಂತ್ರ ಪ್ರಮಾಣವಲ್ಲ. ಆದ್ದರಿಂದ ಭಾಷೆ ಅಥವಾ ವಾಕ್ಯ 2 ವಾಕ್ಯಗಳು, ಒಂದು ಮನುಷ್ಯ ವಾಕ್ಯ, ಒಂದು ಶಾಸ್ತ್ರವಾಕ್ಯ. ಮನುಷ್ಯ ವಾಕ್ಯ ಏನಾಗುತ್ತದೆ? ಸ್ವತಂತ್ರ ಪ್ರಮಾಣವಾಗಲ್ಲ. ಅದು ಈ ಶಾಸ್ತ್ರೀಯ ವಿಷಯಗಳಿಗೆ, ಸ್ವರ್ಗ ನರಕ ಮುಂತಾದ ವಿಷಯಗಳಿಗೆ ಅದು ಅನುವಾದ ಆಗುತ್ತದೆ ಹೊರತು ಸ್ವತಂತ್ರ ಪ್ರಮಾಣವಾಗಲ್ಲ. ಶಾಸ್ತ್ರಕ್ಕೆ ಕೆಲವು ತನ್ನದಾದ ಸ್ಪೆಷಲ್ ವಿಷಯಗಳಿವೆ. ಅಲ್ಲಿ ನಾವು ಶಾಸ್ತ್ರವನ್ನು 2 ಬಗೆ ವಿಂಗಡ ಮಾಡ್ತೀವಿ. ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ. ಕರ್ಮಕಾಂಡ ಏನು ಹೇಳುತ್ತದೆ? ಕರ್ಮ ಸಾಧನಗಳು, ಉಪಾಸನಗಳು, ಅದರಿಂದ ಆಗುವ ಸ್ವರ್ಗ ನರಕ ಪರಲೋಕ ಪುನರ್ಜನ್ಮ ಪುಣ್ಯ ಪಾಪ ಯಜ್ಞ ಇತ್ಯಾದಿ ಸಾಧನಗಳು. ಕೆಲವು ಹೇಳ್ತಾರೆ, ಈ ಸಾಧನ ಮಾಡು, ಈ ಯಜ್ಞ ಮಾಡು, ಈ ಪೂಜೆ ಮಾಡು, ಈ ಪಾರಾಯಣ ಮಾಡು, ನಿನಗೆ ಪಾಪ ಪರಿಹಾರವಾಗುತ್ತದೆ, ಈಗ ನಿಮ್ಮ ಜೀವನದಲ್ಲಿ ಇಂಥದ್ದು ಒಳ್ಳೆಯದಾಗುತ್ತದೆ. ನಾನು ಈ ಪೂಜಾ ಈ ಯಜ್ಞ ಮಾಡಿದ್ದರೆ ಈ ಫಲ ಆಗುವುದಕ್ಕೆ ಕನೆಕ್ಷನ್ ಹೇಗೆ ಗೊತ್ತು ಅಂದರೆ ಗೊತ್ತಿಲ್ಲ. ಶಾಸ್ತ್ರ ಹೇಳುವುದರಿಂದಲೇ ಗೊತ್ತು, ಬೇರೆ ದಾರೇ ಇಲ್ಲ. ಗೊತ್ತಾಗ್ತದೆ. ನೀವು ವೆರಿಫೈ ಮಾಡಿಕೊಳ್ಳಬಹುದಾ? ಸೈಂಟಿಫಿಕಲ್ಲಿ ವೆರಿಫೈಡ್. ಸೈಂಟಿಫಿಕ್ ಅಂದರೆ ಅನುಮಾನ ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ. ಪ್ರತ್ಯಕ್ಷದಿಂದ ಅನುಮಾನದಿಂದ ಗೊತ್ತಾಗದೇ ಇರುವ ವಿಷಯವು ಕೇವಲ ವಾಕ್ಯ ಬಲದಿಂದ ಗೊತ್ತಾಗುವುದನ್ನೇ ಶಾಸ್ತ್ರ ಹೇಳ್ತದೆ. ಅದು ನಿಮಗೆ ಬೇರೆ ದಾರಿಯಿಂದ ಗೊತ್ತಾಗೋದೇ ಇಲ್ಲ. ಬೇರೆ ದಾರಿಯಿಂದ ಗೊತ್ತಾದರೆ ಅದು ಶಾಸ್ತ್ರವಾಕ್ಯ ಆಗಲ್ಲ, ಮೊದಲೇ ಹೇಳ್ತೀವಿ. ಆದ್ದರಿಂದ ಕರ್ಮಕಾಂಡ ಶಾಸ್ತ್ರ, ಜ್ಞಾನಕಾಂಡ ಶಾಸ್ತ್ರ. ಕರ್ಮಕಾಂಡ ಶಾಸ್ತ್ರ ಏನು ಹೇಳ್ತದೆ? ವಿವಿಧ ಯಜ್ಞ ಯಾಗ ಪೂಜಾದಿಗಳು, ವಿವಿಧ ಸಾಧನಗಳನ್ನು ಹೇಳ್ತದೆ. ಆ ಸಾಧನಕ್ಕೆ ಒಂದು ಮಿಸ್ಟಿಕ್ ಮಹಿಮೆ, ಒಂದು ಪವಾಡ ಹಾಗೆ ಇರುತ್ತದೆ. ಅದು ಮಾಡಿದ್ದರೆ ಪುಣ್ಯ ಉಂಟಾಗ್ತದೆ, ಅದರಿಂದ ಫಲವಾಗ್ತದೆ. ಈ ಕರ್ಮಕ್ಕೆ ಆ ಫಲಕ್ಕೆ ಏನು ಕನೆಕ್ಷನ್ ಗೊತ್ತಿಲ್ಲ. ಅದು ಶಾಸ್ತ್ರ ಹೇಳುವುದರಿಂದ ದಿವ್ಯದೃಷ್ಟಿ ಇರುವ ಋಷಿಗಳಿಗೆ ಗೊತ್ತಾಗಬಹುದು, ಅಥವಾ ಯಾರೋ ಬ್ರಹ್ಮದೇವನಿಗೆ ಗೊತ್ತಾಗಬೇಕು, ಪರಮಾತ್ಮಕ್ಕೆ ಗೊತ್ತಾಗಬೇಕು. ಅಷ್ಟೇ ಹೊರತು ಇದಕ್ಕಿದಕ್ಕೆ ಸಂಬಂಧ ಪ್ರತ್ಯಕ್ಷ ಅನುಮಾನದಿಂದ ಗೊತ್ತಾಗುವುದಿಲ್ಲ. ಅದು ಶಾಸ್ತ್ರ ಹೇಳುವುದರಿಂದಲೇ ಗೊತ್ತಾಗ್ತದೆ. ಆದರೆ ಕರ್ಮಕಾಂಡ ಹೇಳುವ ಟಾಪಿಕ್ಸ್, ವಿಷಯಗಳು ಏನಂದರೆ ಸ್ವರ್ಗ ನರಕ ಬ್ರಹ್ಮಲೋಕ ವೈಕುಂಠಾದಿಗಳು, ಅದಕ್ಕೆ ಸಾಧನಗಳು, ಪರಲೋಕ ಪುನರ್ಜನ್ಮ, ಇದೆಲ್ಲ ಹೇಳ್ತದೆ. ಆದರೆ ಜ್ಞಾನಕಾಂಡ ಅಂದರೆ ಉಪನಿಷತ್ತುಗಳು ವೇದಾಂತ ತತ್ವವನ್ನು ಹೇಳ್ತವೆ. ಏನು ಹೇಳ್ತದೆ? ಈ ಜಗತ್ತಿನ ಜೀವನ ಪರಮ ಸತ್ಯವೇನು, ಇವನ ಸ್ವರೂಪವೇನು ಅದನ್ನು ತಿಳಿಸುತ್ತದೆ. ಇದು ನಮಗೆ ಪ್ರತ್ಯಕ್ಷದಿಂದ ಗೊತ್ತಾಗುವ ಅವಕಾಶವಿಲ್ಲ, ಅನುಮಾನದಿಂದ ಗೊತ್ತಾಗುವುದಿಲ್ಲ. ತನ್ನ ನಿಜಸ್ವರೂಪವೇನು, ಈ ಜಗತ್ತಿನ ನಿಜಸ್ವರೂಪವೇನೆನ್ನುವುದು ಯಾರಿಗೆ ಕಣ್ಣಿನಿಂದ ನೋಡುವುದಾಗಲಿ ಮನಸ್ಸಿನಿಂದ ನೋಡುವುದಾಗಲಿ ಆಗಲ್ಲ. ಇದು ಕೇವಲ ಶಾಸ್ತ್ರ ಹೇಳುವುದರಿಂದಲೇ ನಮಗೆ ಗೊತ್ತಾಗಬೇಕು. ನಾನು ಬ್ರಹ್ಮ ಎನ್ನುವುದು ಯಾರು ಕನಸಿನಲ್ಲಿ ಊಹಿಸಿಕೊಳ್ಳಕ್ಕಾಗಲ್ಲ. ನಾನು ಜೀವನಲ್ಲ, ನಾನು ದೇಹೇಂದ್ರಿಯ ಮನಸ್ಸುಗಳಲ್ಲ ಎಂಬುದು ಶಾಸ್ತ್ರ ಹೇಳುವವರೆಗೂ ಯಾರಿಗೆ ತಾನಾಗಿ ಊಹಿಸಿಕೊಳ್ಳಕ್ಕಾಗ್ತದೆ? ನಾನು ದೇಹವಲ್ಲವೇನೋ ಎಂದು ಯಾರಿಗಾದರೂ ಅನಿಸುತ್ತದೆ? ನಾನು ದೇಹವಲ್ಲ ಎಂದು ಯಾರಿಗೂ ಅನಿಸಲ್ಲ, ನಾನು ದೇಹವೇ ಅನಿಸುತ್ತದೆ. ನಾನು ದೇಹವಲ್ಲ,
ಜೀವನು ದೇಹವಲ್ಲ, ಮನಸ್ಸು ಅಲ್ಲ, ಇಂದ್ರಿಯಗಳಲ್ಲ, ತಾನೇ ಜಗತ್ತಿನ ಕಾರಣವಾದ ಜಗತ್ತಿನ ತತ್ವವು ಯಾವ ಪರಮಾತ್ಮವೋ ಅದೇ ತಾನು ಎಂದು ಮೊದಲನೇ ಸಲ ಕೇಳಿದಾಗ ಆಶ್ಚರ್ಯವಾಗ್ತದೆ. ನಾನೇ ಪರಮಾತ್ಮನ? ಇದು ನಾನು ಎಲ್ಲಿ ಕೇಳಲಿಲ್ಲವೇ? ನಾನು ಊಹಿಸಿಕೊಳ್ಳಲಿಲ್ಲವೇ? ಯಾವ ಪುಸ್ತಕದಲ್ಲಿ ಓದಲಿಲ್ಲವೇ? ಯಾರೂ ನನಗೆ ಹೇಳಲೇ ಇಲ್ಲವೇ? ಇದು ಹೊಸ ವಿಷಯ, ಯಾರ್ಯಾರಿಗೂ ಗೊತ್ತಾಗುವಂಥದ್ದಲ್ಲ, ಮನುಷ್ಯರಿಗೆ ಗೊತ್ತಾಗುವಂಥದ್ದಲ್ಲ, ಕಣ್ಣಿನಿಂದ ನೋಡುವುದಲ್ಲ, ಮನಸ್ಸಿನಿಂದ ಊಹಿಸಿಕೊಳ್ಳಕ್ಕಾಗಲ್ಲ. ಏಕೆಂದರೆ ಮನಸ್ಸು ಸಂಬಂಧಗಳನ್ನೇ ಊಹಿಸ್ತದೆ ಹೊರತು ಸರ್ವ ಸಂಬಂಧರಹಿತ ಸ್ವತಃಸಿದ್ಧ ತತ್ವವನ್ನು ಶಾಸ್ತ್ರ ಹೇಳುವವರೆಗೂ ಯಾರಿಗೂ ಗೊತ್ತಾಗಲ್ಲ. ಆದ್ದರಿಂದ ತತ್ವಮಸಿ ಮಹಾವಾಕ್ಯ ಎಲ್ಲ ಉಪನಿಷತ್ತುಗಳ ಸಾರ ಒಂದೇ. ಈಗ ಮಿಕ್ಕ ಉಪನಿಷತ್ತುಗಳು ಬೇರೆ ಬೇರೆ ಹೇಳುವುದೆಲ್ಲ ಈ ಅಂತಿಮ ತತ್ವವನ್ನು, ಈ ಮಹಾವಾಕ್ಯವನ್ನು, ಮಹಾವಾಕ್ಯ ಅಂದರೆ ಮಹಾತಾತ್ಪರ್ಯ, ಈ ಮಹಾತಾತ್ಪರ್ಯವನ್ನು ಹೇಳುವುದಕ್ಕೆ ಅನೇಕ ವಿಷಯಗಳು ಹೇಳ್ತವೆ. ಬಟ್ ಆ ವಿಷಯಗಳೆಲ್ಲ ಒಟ್ಟುಗೂಡಿ ಒಂದೇ ತತ್ವ ಹೇಳ್ತದೆ, ಒನ್ ಪಾಯಿಂಟ್, ನೀನೇ ಬ್ರಹ್ಮ. ಅಂದರೆ ಇಡೀ ಜಗತ್ತಿನ ತತ್ವ, ಸಕಲ ಪ್ರಾಣಿಗಳ ನಿನ್ನ ಎಲ್ಲರ ತತ್ವ ಆಗಿರುವಂಥ ಆ ಸ್ವತಃಸಿದ್ಧ ಬ್ರಹ್ಮವೇ ನೀನು. ಇದೊಂದೇ ಉಪದೇಶ, ಇಡೀ ಉಪನಿಷತ್ತುಗಳ ಉಪದೇಶ ಇದೊಂದೇ. ಈ ಉಪದೇಶ ಶಾಸ್ತ್ರ ಹೇಳುವವರೆಗೂ ನಮಗೆ ಗೊತ್ತಾಗುವ ದಾರೇ ಇಲ್ಲ. ಶಾಸ್ತ್ರ ಹೇಳಲಿಲ್ಲ, ಕೇಳಲಿಲ್ಲ ಅಂದರೆ ಗೊತ್ತಾಗೋದೇ ಇಲ್ಲ. ಇದಕ್ಕೆ ಶಾಸ್ತ್ರವೇ ಪ್ರಮಾಣ, ಅಂದರೆ ಉಪನಿಷತ್ತೇ ಪ್ರಮಾಣ, ವೇದಾಂತ ಶಾಸ್ತ್ರವೇ ಪ್ರಮಾಣ. ಆದ್ದರಿಂದ ಸಿದ್ಧಾಂತಿ ಹೇಳುವುದೇನೆಂದರೆ ಅದಕ್ಕೆ ಮಹಾವಾಕ್ಯ ಹೇಳ್ತೀವಿ. ಮಹಾವಾಕ್ಯದಿಂದಲೇ ತಾನು ಬ್ರಹ್ಮ ಎಂಬುದು ಗೊತ್ತಾಗ್ತದೆ, ಬೇರೆ ದಾರಿಯಿಲ್ಲ. ಇದು ಪ್ರಮಾಣ ಆಗುವುದರಿಂದ ಕೇಳಿದ ತಕ್ಷಣವೇ ತಾನು ಬ್ರಹ್ಮ ಎಂದು ಗೊತ್ತಾಗಿ ತನ್ನ ಅಜ್ಞಾನ ತಪ್ಪು ತಿಳುವಳಿಕೆ ಹೋಗಿಬಿಟ್ಟು ತಾನು ಬ್ರಹ್ಮ ಎನ್ನುವುದು ನೇರಾಗಿ ಅನುಭವಕ್ಕೆ ಬರುತ್ತದೆ. ಇದು ಸಿದ್ಧಾಂತಿ ಉಪದೇಶ. ಇದು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ವೇದಾಂತಿಗಳಲ್ಲಿಯೂ ತಪ್ಪು ಮಾಡುವವರಿದ್ದಾರೆ, ಸಣ್ಣ ಪುಟ್ಟ ತಪ್ಪುಗಳು. ಸೈಂಟಿಸ್ಟ್ಗಳಂದರೆ ಎಲ್ಲರೂ ಸೈಂಟಿಸ್ಟ್ಗಳು ಕರೆಕ್ಟೇ ಹೇಳ್ತಾರೆ. ಎಕಾನಮಿಸ್ಟ್ ಇದ್ದರೆ ಅರ್ಥಶಾಸ್ತ್ರಜ್ಞರೆಲ್ಲರೂ ಕರೆಕ್ಟೇ ಹೇಳ್ತಾರೆ. ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಬಂದು ಇವರು ಹೇಳಿದ್ದು ಸ್ವಲ್ಪ ತಪ್ಪಿದೆ ಎಂದು ಅವರು ಎತ್ತಿ ತೋರಿಸ್ತಾನೆ. ಒಬ್ಬ ಸೈಂಟಿಸ್ಟ್ ಹೇಳಿದ್ದು ತಪ್ಪಾಯಿತು ಎಂದು ಇನ್ನೊಬ್ಬ ಸೈಂಟಿಸ್ಟ್ ಹೇಳ್ತಾರೆ. ಇನ್ನೊಬ್ಬ ಸೈಂಟಿಸ್ಟೇ ಹೇಳಬಹುದು, ಇವನೇ ಪರಿಶೀಲನೆ ಮಾಡ್ತಾ ಕೆಲವು ದಿವಸ ನಂತರ ಇವಳು ಹೇಳಿದ್ದು ತಪ್ಪೆಂದು ಗೊತ್ತಾಗ್ತದೆ. ಆದ್ದರಿಂದ ವೇದಾಂತಿಗಳು ಈ ಮಹಾವಾಕ್ಯವನ್ನು, ಈ ಶಾಸ್ತ್ರವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿ ಒಂದು ಚೂರು ಅಲ್ಲಿ ತಪ್ಪು ಮಾಡಿದ್ದಾರೆ. ಆದ್ದರಿಂದ ಇಂಥ ತಪ್ಪಾಗಿ ತಿಳ್ಕೊಂಡವರು ಅಲ್ಲಿದ್ದರು. ಪೂರ್ವಕಾಲದಲ್ಲಿ ಶಂಕರಾಚಾರ್ಯರ ಕಾಲದಲ್ಲಿದ್ದರು, ಈಗಲೂ ಇದ್ದಾರೆ. ಶಂಕರರ ಸಿದ್ಧಾಂತವೇನೆಂದರೆ, ಶಂಕರರು ತನ್ನ ಗುರುಗಳಿಂದ ಕಲಿತುಕೊಂಡಿರುವಂಥ ಅದ್ವೈತದಲ್ಲಿಯೂ ಅನೇಕ ಆಚಾರ್ಯರಿದ್ದಾರೆ. ಶಂಕರರು ತನ್ನ ಗುರುಗಳಿಂದ ಕಲಿತುಕೊಂಡಿದ್ದು ಇದು ಸಂಪ್ರದಾಯ. ಮಹಾವಾಕ್ಯ ಕೇಳಿದ ತಕ್ಷಣವೇ ನಾನು ಬ್ರಹ್ಮ ಎಂದು ಜ್ಞಾನ ಉಂಟಾಗುತ್ತದೆ, ಅಷ್ಟೇ. ಈಗ ಇದಕ್ಕೆ ಬೇರೆ ದಾರಿ ಇಲ್ಲ, ಬೇರೆ ಬೇಕಾಗಿಲ್ಲ. ಮಹಾವಾಕ್ಯ ಅರ್ಥ ಗೊತ್ತಾದರೆ ಸಾಕು, ತಾನು ಬ್ರಹ್ಮ ಎಂದು ಅನುಭವಕ್ಕೆ ಬಂದು ಬಿಡುತ್ತದೆ, ಅಜ್ಞಾನ ಹೋಗುತ್ತದೆ, ತಾನು ಬ್ರಹ್ಮ ಎಂದು ತಿಳಿದು ಬಿಡುತ್ತದೆ, ಸಂಸಾರ ಬಿಟ್ಟು ಬಿಡ್ತದೆ. ಇದು ಶಂಕರರು ಹೇಳಿದ್ದು. ಉಪನಿಷತ್ತು ನೋಡಿದ್ದರೆ ಹಾಗೆ ಅನಿಸುತ್ತಾ ಇದೆ, ಉಪನಿಷತ್ತುಗಳು ಹಾಗೇ ಹೇಳ್ತಾ ಇವೆ. ಆದರೆ ಕೆಲವರು ಇದನ್ನು ಸ್ವಲ್ಪ ಹಿಂದೆ ಮುಂದೆ ಮಾಡಿಬಿಟ್ಟು ತಪ್ಪರ್ಥ ಮಾಡಿಕೊಂಡರು. ಮಹಾವಾಕ್ಯದಿಂದ ಒಂದು ಬಗೆಯಾದ ಮಾಹಿತಿ ಹುಟ್ಟುತ್ತದೆ. ಆದರೆ ಆ ಮಾಹಿತಿ ಅವರೇನು ಹೇಳ್ತಾರೋ ಗೊತ್ತಾ? ಅವರು ಹೇಳಿದ್ದು ಮಹಾವಾಕ್ಯದಿಂದ ಒಂದು ಬಗೆಯಾದ ಮಾಹಿತಿ ಹುಟ್ಟುತ್ತದೆ. ಮಾಹಿತಿ ಅಂದರೆ ಸಮ್ ಜನರಲ್ ಇನ್ಫಾರ್ಮೇಷನ್, ಪರೋಕ್ಷ ಜ್ಞಾನ, ಇನ್ಫಾರ್ಮೇಟಿವ್ ಜ್ಞಾನ. ಅದು ಅನುಭವ ರೂಪ ಜ್ಞಾನ ಅಲ್ಲ, ಇನ್ಫಾರ್ಮೇಷನ್ ರೂಪ ಜ್ಞಾನ, ಮಾಹಿತಿ ರೂಪ ಜ್ಞಾನ. ಈ ಮಾಹಿತಿ ರೂಪ ಜ್ಞಾನ ಹುಟ್ಟಿ ಈಗ ಅಲ್ಲಿ ಮತ್ತೆ ಮತಭೇದಗಳಿವೆ. ಇಬ್ಬರು ಮಾತ್ರ ಹೇಳ್ತೀನಿ, ಇಲ್ಲಿ ಇಬ್ಬರೇ ಹೇಳ್ತಾ ಇದ್ದಾರೆ ಪ್ರಸ್ತಾವ. ಒಬ್ಬರೇನು ಹೇಳ್ತಾರಂದರೆ, ಮಹಾವಾಕ್ಯ ಕೇಳಿದಾಗ ಒಂದು ಬಗೆಯಾದ ಮಾಹಿತಿ ಹುಟ್ಟುತ್ತದೆ. ಆ ಮಾಹಿತಿಯನ್ನು ನಾವು ರಿಪೀಟ್ ಮಾಡಬೇಕು. ರಿಪೀಟ್ ಅಂದ್ರೇನು? ಉಪಾಸನ ಮಾಡಬೇಕು. ಆ ಮಾಹಿತಿ ತಿಳ್ಕೊಂಡು ನಾನು ಬ್ರಹ್ಮ ಎಂದು ಧ್ಯಾನ ಮಾಡ್ತಾ ಗಟ್ಟಿಗೊಳಿಸ್ತಾ ಇದ್ದರೆ ಅದು ಎಷ್ಟೋ ತಿಂಗಳಿಗೋ ವರ್ಷಕ್ಕೋ ಗೊತ್ತಾಗಲ್ಲ, ಆವಾಗ ಇನ್ನೊಂದು ಜ್ಞಾನ ಹುಟ್ಟುತ್ತದಂತೆ.
ಇನ್ನೊಂದು ಜ್ಞಾನ ಹುಟ್ಟಿ ಆ ಜ್ಞಾನ ಅವಿದ್ಯೆಯನ್ನು ತೆಗೆಯುತ್ತದೆ, ಬ್ರಹ್ಮಜ್ಞಾನವಾಗುತ್ತದೆ. ಇದು ಅವರು ಹೇಳುವ ಪದ್ಧತಿ. ಇದು ಶಂಕರರು ಹೇಳುವ ಸಿದ್ಧಾಂತಕ್ಕೆ ವಿರುದ್ಧವಾಗಿದೆ. ಇಲ್ಲಿ ಪೂರ್ವಪಕ್ಷನೇ ಹೇಳಿದ್ದಾರೆ, ಅಂದರೆ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ. ಇವರನ್ನು ಸರಿ ಮಾಡುವುದು ಮುಂದೆ ಹೇಳ್ತಾರೆ. ಈಗ ಮುಂದೆ ಅಂದರೆ ಯಾವಾಗ ಬರುತ್ತದೋ, ಇನ್ನು 3-4 ಪಾಠಗಳ ನಂತರ. ಅದರಿಂದ ನನಗೆ ಅಷ್ಟು ಕಾಯುವುದೇಕೆ, ನಾನು ಸ್ವಲ್ಪ ಇಲ್ಲೇ ಹೇಳಿಬಿಟ್ಟು ವಿವರವಾಗಿ ಆವಾಗ ಶಂಕರಾಚಾರ್ಯರು ಹೇಳಿದ್ದಾಗ ವಿವರವಾಗಿ ಹೇಳೋಣ. ಈಗ ಸ್ವಲ್ಪ ಮೊದಲೇ ಹೇಳಿಬಿಡ್ತೀನಿ ನಾನು. ಏಕೆಂದರೆ ಪೂರ್ವಪಕ್ಷ ಕೆಲವು ಎಷ್ಟು ಹೆಚ್ಚು ದೊಡ್ಡದಾಗಿ ಬಿಟ್ಟರೆ ಎಲ್ಲ ಪೂರ್ವಪಕ್ಷನೇ ಕೇಳಿ ಇದೇ ತುಂಬಿಕೊಂಡು ಬಿಡ್ತಾರೆ ವಿದ್ಯಾರ್ಥಿಗಳು. ಇದೇ ಕರೆಕ್ಟ್ ಅಂದ್ಕೊಂಡು ಬಿಡ್ತಾರೆ. ಇದಲ್ಲ ಎಂದು ಹೇಳುವುದಕ್ಕೆ ಮೊದಲೇ ಆಗಾಗಲೇ ತಕ್ಷಣವೇ ಸ್ವಲ್ಪ ತಪ್ಪೇನು ಹೇಳಿಬಿಟ್ಟರೆ ಕೊನೆಗೆ ಎಲ್ಲ ಲಾಸ್ಟ್ಗೂ ವಿವರವಾಗಿ ಹೇಳ್ತೀವಿ, ವಿಸ್ತಾರವಾಗಿ ಹೇಳ್ತೀವಿ. ಈಗ ಸಂಕ್ಷೇಪವಾಗಿ ಮೊದಲೇ ಹೇಳಿಬಿಡ್ತೇನೆ. ಮಹಾವಾಕ್ಯದಿಂದಲೇ ತಕ್ಷಣವೇ ಜ್ಞಾನವಾಗುತ್ತದೆ. ಏಕೆಂದರೆ ವಾಕ್ಯ ಪ್ರಮಾಣ ಆಗುವುದರಿಂದ, ಪ್ರಮಾಣ ಅಂದರೇನು? ಅನುಭವ ರೂಪ ಜ್ಞಾನಕ್ಕೆ ಪ್ರಮಾಣ ಹೇಳ್ತೀವಿ. ಅನುಭವ ರೂಪ ಜ್ಞಾನವನ್ನು ಉಂಟು ಮಾಡುವುದು ಪ್ರಮಾಣ. ಈ ಜ್ಞಾನ ವಸ್ತುವು, ತಿಳಿಯತಕ್ಕ ವಸ್ತುವು ಪರೋಕ್ಷವಾಗಿದ್ದರೆ ಪರೋಕ್ಷ ಜ್ಞಾನ ಉಂಟು ಮಾಡ್ತದೆ. ಸ್ವರ್ಗ ಇದೆ ಅಂದರೆ, ಈಗ ಸ್ವರ್ಗ ಇದೆ ಎಂದು ಶಾಸ್ತ್ರವಾಕ್ಯ ಕೇಳಿದ ತಕ್ಷಣವೇ ಎಲ್ಲರಿಗೂ ಸ್ವರ್ಗ ಕಂಡುಬರುವುದು ಶುರುವಾಗ್ತದೆ? ಸ್ವರ್ಗ ಏನು ಕಂಡು ಬರಲ್ಲ. ಏಕೆ ಅಂದರೆ ಸ್ವರ್ಗ ಎಂಬುದು ಈ ಇರುವವರೆಗೂ ಕಂಡು ಬರಲ್ಲ. ಈ ದೇಹ ಬಿಟ್ಟು ಜೀವಾತ್ಮ ಇನ್ನೊಂದು ಲೋಕಕ್ಕೆ ಹೋದಾಗ ಆವಾಗ ಸ್ವರ್ಗ ಕಂಡು ಬರ್ತದೆ. ಈ ದೇಹದಲ್ಲಿರುವ ಜೀವನಿಗೆ ಈ ದೇಹ ಒಂದು ಅಡ್ಡಿ ಆಗ್ತಾ ಇದೆ, ಕಂಡು ಬರಲ್ಲ. ಈ ದೇಹ ಬಿಟ್ಟ ನಂತರನೇ ಕಂಡು ಬರ್ತದೆ. ಆದ್ದರಿಂದ ಸ್ವರ್ಗ ಎಂಬುದು, ಸ್ವರ್ಗ ನರಕ ಮುಂತಾದವು ಪರೋಕ್ಷ ಅಂದರೆ ಈಗ ಪ್ರತ್ಯಕ್ಷ ಅಲ್ಲ. ಅಂದರೆ ನಮ್ಮ ಅನುಭವದಲ್ಲಿ ಇರುವ ವಿಷಯವಾದರೆ ಈಗಲೇ ಗೊತ್ತಾಗ್ತಿತ್ತು. ಈಗ ನಮ್ಮ ಅನುಭವದಲ್ಲಿ ಇಲ್ಲ. ಅನುಭವದಲ್ಲಿ ಇಲ್ಲದೇ ಇರುವುದರಿಂದ ಅದರ ಕುರಿತು ಮಾಹಿತಿ ಹಾಗೆ ಗೊತ್ತಾಗ್ತದೆ ಹೊರತು ಪ್ರತ್ಯಕ್ಷವಾಗಿ ಅನುಭವ ಆಗಲ್ಲ. ಆದರೆ ಬ್ರಹ್ಮಸ್ವರೂಪ ಮಾತ್ರ ಈಗಲೇ ನಮ್ಮ ಅನುಭವದಲ್ಲೇ ಇದೆ, ತಾನೇ ಬ್ರಹ್ಮ. ಆದ್ದರಿಂದ ಅನುಭವದಲ್ಲಿ ಇರುವ ವಿಷಯವನ್ನು ಶಾಸ್ತ್ರ ಹೇಳಿದ್ದರೆ ತಕ್ಷಣವೇ ಅನುಭವವಾಗುತ್ತದೆ. ಏಕೆ ಅಂದರೆ ಅದು ಅನುಭವಸಿದ್ಧ ವಿಷಯ. ತಾನು ಬ್ರಹ್ಮ ಎನ್ನುವುದು ಅನುಭವಸಿದ್ಧ ವಿಷಯವಾಗುವುದರಿಂದ ಹೇಳಿದ ತಕ್ಷಣವೇ ಗೊತ್ತಾಗ್ತದೆ. ಅಂದರೆ ಅನುಭವಸಿದ್ಧ ವಿಷಯವಾದರೆ ತಕ್ಷಣವೇ ಗೊತ್ತಾಗ್ತದೆ. ಮುಂದೆ ಹೊಸ ಅನುಭವ ಬರಲಿದೆ ಅಂದರೆ, ಬರಲಿರುವ ಅನುಭವ ಇದ್ದ ಅನುಭವ ಅಲ್ಲ, ಬರಲಿರುವ ಅನುಭವವಾದರೆ ಅಂಥದ್ದು ಮುಂದೆ ಬರುತ್ತದೆ ಎಂದು ಒಂದು ಮಾಹಿತಿ ಆಗುತ್ತದೆ. ಪ್ರಯತ್ನಪಟ್ಟು ಅಲ್ಲಿ ಹೋದಾಗ ಆವಾಗ ಗೊತ್ತಾಗ್ತದೆ. ಆದ್ದರಿಂದ ತಿಳಿಯತಕ್ಕ ವಿಷಯ ಪರೋಕ್ಷವಾದರೆ ಪರೋಕ್ಷ ಜ್ಞಾನ, ಅನುಭವಸಿದ್ಧವಾದರೆ ಅನುಭವಸಿದ್ಧ ಜ್ಞಾನ, ಅಪರೋಕ್ಷ ಎಂದು ಹೇಳ್ತೀವಿ. ಅನುಭವಸಿದ್ಧವಾದರೆ ಅನುಭವಸಿದ್ಧ ಜ್ಞಾನ. ಆದ್ದರಿಂದ ಶಂಕರಾಚಾರ್ಯರ ಸಿದ್ಧಾಂತವೇನೆಂದರೆ, ಮಹಾವಾಕ್ಯ ಕೇಳಿದಾಗ ತಕ್ಷಣವೇ ಗೊತ್ತಾಗ್ತದೆ ನಾನು ಬ್ರಹ್ಮ ಎಂಬ ಜ್ಞಾನ. ಈಗ ಇವರೇನು ಹೇಳ್ತಾರಂದರೆ, ಅಲ್ಲ, ನಾನು ಬ್ರಹ್ಮ ಎಂದು ಮಹಾವಾಕ್ಯವನ್ನು ಕೇಳಿದ್ದರೆ ತಕ್ಷಣವೇ ಅನುಭವವಾಗಲ್ಲ. ಅಲ್ಲಿ ಮತ್ತೆ 2 ಪಕ್ಷಗಳಿವೆ, 2 ಸಂಪ್ರದಾಯಗಳು, 2 ಆಚಾರ್ಯರಿದ್ದಾರೆ. ಒಬ್ಬರು ಹೇಳುತ್ತಿದ್ದರು ಶಂಕರಾಚಾರ್ಯ ಕಾಲದಲ್ಲಿ. ಅವರೇನು ಹೇಳ್ತಾರಂದರೆ, ಮಹಾವಾಕ್ಯ ಕೇಳಿದಾಗ ಮಾಹಿತಿ ರೂಪ ಜ್ಞಾನವಾಗುತ್ತದೆ. ಆ ಮಾಹಿತಿ ಜ್ಞಾನವನ್ನು ತಿಳ್ಕೊಂಡು ಬಿಟ್ಟು ಏಕಾಂತದಲ್ಲಿ ಕುಳ್ಕೊಂಡು ಅದರ ಮೇಲೆ ಧ್ಯಾನ ಮಾಡ್ತಾ ಇರಬೇಕು. ಧ್ಯಾನ ಅಂದರೇನು? ಅದನ್ನು ಸುಮ್ಮನೆ ರಿಪೀಟ್ ಮಾಡಬೇಕು. ಇದಕ್ಕೆ ಪ್ರಸಂಖ್ಯಾನ ಹೇಳ್ತೀವಿ. ಉಪದೇಶ ಸಹಸ್ರಿಯಲ್ಲಿ ಹೇಳಿರುವುದು ಪರಿಸಂಖ್ಯಾನ ಬೇರೆ, ಇದು ಪ್ರಸಂಖ್ಯಾನ. ಪರಿ ಬೇರೆ, ಬೇರೆ. ಇಷ್ಟು ವ್ಯತ್ಯಾಸ ನೆನಪಿಟ್ಕೊಂಡು. ಇದು ಪ್ರಸಂಖ್ಯಾನ ಅಂದರೆ ರಿಪಿಟೇಷನ್, ಸಂಖ್ಯಾನಂ ಅಂದರೆ ರಿಪಿಟೇಷನ್. ಪ್ರಸಂಖ್ಯಾನ ರಿಪೀಟ್ ಮಾಡಿದ್ದರೆ ಜ್ಞಾನ ಉಂಟಾಗುತ್ತದೆ, ಇನ್ನೊಂದು ಬಗೆಯಾದ ಜ್ಞಾನ ಹುಟ್ಟುತ್ತದೆ. ಅಂದರೆ ಮಹಾವಾಕ್ಯದಿಂದ ಒಂದು ಜ್ಞಾನ, ಮಹಾವಾಕ್ಯ ಕೇಳಿದ್ದಾಗ ಒಂದು ಜ್ಞಾನ,
ಆ ಜ್ಞಾನವನ್ನು ರಿಪೀಟ್ ಮಾಡಿ 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 3 ತಿಂಗಳೋ 6 ತಿಂಗಳೋ ವರ್ಷನೋ 2 ವರ್ಷನೋ ಗೊತ್ತಿಲ್ಲ, ಎಷ್ಟೋ ವರ್ಷ ಆದ ನಂತರ ಇನ್ನೊಂದು ಜ್ಞಾನ ಹುಟ್ಟುತ್ತದೆ. ಆ ಜ್ಞಾನದಿಂದ ಅಜ್ಞಾನ ಹೋಗಿ ನಿಮಗೆ ಬ್ರಹ್ಮಾತ್ಮ ಅನುಭವ ಜ್ಞಾನವಾಗುತ್ತದೆ, ನಾನೇ ಬ್ರಹ್ಮ ಎಂದು ಜ್ಞಾನವಾಗುತ್ತದೆ ಎಂದು ಇದು ಅವರ ಪದ್ಧತಿ. ಇದು ತಪ್ಪು ಎಂದು ಶಂಕರರ ಸಿದ್ಧಾಂತ ಹೇಳ್ತದೆ. ಮಹಾವಾಕ್ಯ ಕೇಳಿದಾಗಲೇ ತಕ್ಷಣವೇ ಜ್ಞಾನವಾಗುತ್ತದೆ, ನಂತರ ಎಂದಲ್ಲ. ಈಗ ಅವರಲ್ಲಿ ಇನ್ನೊಬ್ಬರಿದ್ದಾರೆ, ಇನ್ನೊಬ್ಬರಿಂದ ಸೂಕ್ಷ್ಮ ವ್ಯತ್ಯಾಸ ಇದು. ಸೂಕ್ಷ್ಮ ವ್ಯತ್ಯಾಸ ಕೆಲವರಿಗೆ ಅರ್ಥವೇ ಆಗಲ್ಲ, ಅದು ಇದು ಒಂದೇ ಅನಿಸುತ್ತದೆ, ಅಷ್ಟು ಸೂಕ್ಷ್ಮವಾಗಿದೆ. ಇನ್ನೊಬ್ಬರೇನು ಹೇಳ್ತಾರೆ, ಮಹಾವಾಕ್ಯವನ್ನು ಕೇಳಿದಾಗ ಒಂದು ಜ್ಞಾನ ಹುಟ್ಟುತ್ತದೆ ನಿಜ, ಆದರೆ ಜ್ಞಾನ ಹುಟ್ಟಿದ ನಂತರ ಅಜ್ಞಾನವನ್ನು ನಾಶ ಮಾಡಲ್ಲ, ತಕ್ಷಣವೇ ಮಾಡಲ್ಲ. ಜ್ಞಾನ ಹುಟ್ಟಿತು, ಹುಟ್ಟಿರುವ ಜ್ಞಾನ ಅಜ್ಞಾನ ಪಕ್ಕಕ್ಕೆ ಕೂತಿರ್ತದೆ. ಬೆಳಕು ಹುಟ್ಟಿ ದೀಪವನ್ನು ಹಚ್ಚಿದರೆ ದೀಪ ಹಚ್ಚಿದ ನಂತರ ಕತ್ತಲೆ ಪಕ್ಕಕ್ಕೆ ಕೂತಿರ್ತದೆ. ಕತ್ತಲೆಯನ್ನು ತಕ್ಷಣವೇ ತೆಗೆಯಲ್ಲ, ಸ್ವಲ್ಪ 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 ನೀವದು ಪೊರಕೆ ತಗೊಂಡು ಗುಡಿಸ್ತಾ ಇದ್ದೀರಿ ನೋಡಿ, ಹಾಗೆ ಸ್ವಲ್ಪ 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 ತೆಗೆಯುತ್ತೆ. ಸ್ವಲ್ಪ ಸ್ವಲ್ಪ ತೆಗೆದು 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 ಕೆಲವು ದಿವಸಕ್ಕೆ ಪೂರ್ತಿ ಅಜ್ಞಾನ ಹೋಗುತ್ತದೆ. ಬೆಳಕು ಇದರಲ್ಲಿ ತಪ್ಪೇನಿದೆ ಇವರ ಸಿದ್ಧಾಂತದ ಅವರ ಪಕ್ಷದಲ್ಲಿ? ಅಂದರೆ ಜ್ಞಾನ ಅಂದರೆ ಬೆಳಕು ಬಂದ ತಕ್ಷಣವೇ ಕತ್ತಲೆ ಇಲ್ಲದಾಗುತ್ತದೆ ಹೊರತು, ಬೆಳಕು ಬಂದು ಕತ್ತಲೆ ಪಕ್ಕಕ್ಕೆ ಕುಳಿತುಕೊಂಡು ಅದು ಸ್ವಲ್ಪ 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 ತೆಗೆಯುತ್ತದೆ ಎನ್ನುವುದು ಅದು ಹೊಂದದೇ ಇರುವ ವಿಷಯ. ಇಂಥ ಈ ಎರಡು ಬಗೆ ವೇದಾಂತಿಗಳು ಅದ್ವೈತಿಗಳಲ್ಲೇ 2 ಬಗೆ ಹೇಳುವವರು ಇದ್ದರು ಶಂಕರಾಚಾರ್ಯ ಕಾಲದಲ್ಲಿ. ಅದನ್ನು ಶಂಕರರು ತಪ್ಪು ಎಂದು ಎತ್ತಿ ಹೇಳಿ ಇವರು ತಪ್ಪರ್ಥ ಮಾಡಿಕೊಂಡರು. ಇವರೇ ತಪ್ಪರ್ಥ ಮಾಡಿಕೊಂಡರೋ, ಇವರಿಗೆ ಹೇಳಿರುವ ಗುರುಗಳಿಗೆ ಗೊತ್ತಿಲ್ಲವೋ, ಗುರುಗಳೇ ತಪ್ಪು ಹೇಳಿದ್ದರೋ, ಹೇಗಾದರೂ ತಪ್ಪು ಸಂಪ್ರದಾಯಗಳು ಬಂದಿವೆ. ಸಂಪ್ರದಾಯಗಳೆಲ್ಲ ಸರಿಯೇನಿಲ್ಲ. ಸಂಪ್ರದಾಯಗಳಲ್ಲಿ ಯಾರೋ ಗೊತ್ತಿಲ್ಲದವರು ಏನೋ ಅರ್ಧಂಪರ್ಧ ಅರ್ಥ ಮಾಡಿಕೊಂಡವರು ಇರುತ್ತಾರೆ. ಅವನು ತನ್ನ ಶಿಷ್ಯರಿಗೆ ಹೇಳಿಬಿಟ್ಟರೆ, ಅಮ್ಮೋ ನಮ್ಮ ಗುರುಗಳು ಹೇಳಿದ್ದರು ಎಂದು ಗುರುಗಳ ಮೇಲೆ ಭಕ್ತಿಯಿಂದ ಅವನು ಹೇಳಿದ್ದೆಲ್ಲ ಹಾಗೆ ಇಟ್ಕೊಂಡು ಆ ಶಿಷ್ಯ ಹಾಗೆ ಇರ್ತಾನೆ. ಅವನು ಅದೇ ತಿಳ್ಕೊಂಡು ತನ್ನ ಶಿಷ್ಯನಿಗೆ ಹೇಳ್ತಾನೆ. ಹಾಗೆ ಕೆಲವು ತಲೆಮಾರುಗಳು ನಡೆಯಿತು. ಸಂಪ್ರದಾಯದಲ್ಲಿ ಕೆಲವು ತಲೆಮಾರುಗಳು ನಡೆಯಿತು. ಹಾಗೆ ಬಂದು ನೋಡಿದ್ದರೆ ಇದು ಏನಪ್ಪ ಯುಕ್ತಿ ವಿರುದ್ಧ ಅನುಭವ ವಿರುದ್ಧ ಹೀಗಿಟ್ಕೊಂಡರು ಅಂದರೆ, ಅಮ್ಮ ನಮ್ಮ ಗುರುಗಳು ಹೇಳಿದ್ದರು, ನಮ್ಮ ಗುರುಗಳು ಹೇಳಿದ್ದಕ್ಕೆ ನಾನು ಬಿಡಲ್ಲ, ನಮ್ಮ ಗುರುಗಳೇ ಎಲ್ಲರಿಗಿಂತ ದೊಡ್ಡ ಗುರುಗಳು, ನಾವು ಹೇಳಿದ್ದೆ ಬಿಡಲ್ಲ. ಶಂಕರಾಚಾರ್ಯರು ಅದ್ವೈತಿಗಳಲ್ಲೇ ಇಂಥ ಸಣ್ಣ ಪುಟ್ಟ ಸಂಪ್ರದಾಯಗಳು ಇವೆ. ಮಿಕ್ಕ ಅದ್ವೈತಿಗಳಲ್ಲೇ ಸಣ್ಣ ಪುಟ್ಟ ಸಂಪ್ರದಾಯಗಳು ಕೆಲವು ಇವೆ. ಅವುಗಳಲ್ಲಿ ತಪ್ಪೇನಿದೆಯೋ ಎತ್ತಿ ತೋರಿಸಿ ತನ್ನ ಸಂಪ್ರದಾಯ ತಾನು ತಿಳ್ಕೊಂಡಿದ್ದು ಹೇಗೆ ಅನುಭವ ಸಮ್ಮತವಾಗಿದೆ, ಯುಕ್ತಿಗೆ ಸಮ್ಮತವಾಗಿದೆಯೋ ಎತ್ತಿ ಹೇಳ್ತಾರೆ. ಅಂದರೆ ವಾಕ್ಯದಿಂದಲೇ ಜ್ಞಾನವಾಗುತ್ತದೆ. ಏಕೆ? ವಾಕ್ಯವೇ ಪ್ರಮಾಣ. ನಿಮಗೆ ಮಹಾವಾಕ್ಯ ಕೇಳಿದಾಗ ಜ್ಞಾನ ಹುಟ್ಟಲ್ಲ ಅಂದರೆ ಏನಾಗುತ್ತದೆ? ವಾಕ್ಯ ಪ್ರಮಾಣವಲ್ಲ ಎಂದು ಹೇಳಿದ್ದಂತೆ ಆಗುತ್ತದೆ ಅಲ್ಲವೇ? ನೀವು ಟಾರ್ಚ್ ಲೈಟ್ ಆನ್ ಮಾಡಿದಾಗ ಕತ್ತಲೆ ಹೋಗಲಿಲ್ಲ ಅಂದರೆ ಟಾರ್ಚ್ ಲೈಟ್ ಅಂದರೆ ಬೆಳಕು ಕತ್ತಲೆಯನ್ನು ತೆಗೆಯುವ ಬೆಳಕಲ್ಲ ಎಂದಾಗುತ್ತದೆ. ಬೆಳಕು ಕತ್ತಲೆಯನ್ನು ತೆಗೆಯಲಿಲ್ಲ, ಬೆಳಕು ಹುಟ್ಟಿದ ನಂತರ ಅದು ಬಂದು ಕತ್ತಲೆ ಪಕ್ಕಕ್ಕೆ ಕೂತಿರುತ್ತದೆ, ನಂತರ ತೆಗೆಯುತ್ತದೆ ಅಂದರೆ ಬೆಳಕು ಕತ್ತಲೆಯನ್ನು ತೆಗೆಯುವಂಥದ್ದಲ್ಲ ಎಂದು ಹೇಳಬೇಕಾಗ್ತದೆ ಅಲ್ಲವಾ? ಬೆಳಕು ಅಂದರೆ ಏನು? ಕತ್ತಲೆಯನ್ನು ತೆಗೆಯುವುದೇ ಬೆಳಕು. ತೆಗೆಯಲ್ಲ ಅಂದರೆ ಅದಕ್ಕೆ ಬೆಳಕೆ ಹೇಗಾಗ್ತದೆ? ಬಟ್ ಅವರೇನು ಹೇಳ್ತಾರೆ? 2 ಬಗೆ. ಒಂದು 2 ಟಿಯರ್ ಜ್ಞಾನ. 2 ಟಿಯರ್ ಅಂದರೆ ಗೊತ್ತಾ? 2 ಲೆವೆಲ್ಸ್ ಜ್ಞಾನ. ಮೊದಲನೇನೋ ಮಾಹಿತಿ ಜ್ಞಾನ, ಅದನ್ನು ರಿಪೀಟ್ ಮಾಡಿದರೆ ಇನ್ನೊಂದು ಜ್ಞಾನ. ಇಲ್ಲಿ ತಪ್ಪಿದೆ. ಸಂಕ್ಷೇಪವಾಗಿ ಹೇಳಿ ವಿಸ್ತಾರವಾಗಿ ಶಂಕರರು ಹೇಳಿದ್ದಾಗ ಹೇಳ್ತೀನಿ. ಮೊದಲು ವಾಕ್ಯದಿಂದ ಅನುಭವ ರೂಪ ಜ್ಞಾನ ಹುಟ್ಟದಿದ್ದರೆ ಆ ಹುಟ್ಟಿರುವ ಜ್ಞಾನ ಯಾವುದು? ಮಾಹಿತಿ ಅಂದರೆ ಏನು? ನಾನು ಬ್ರಹ್ಮನಂತೆ. ಹೇಗೆ ಅಂದರೆ ಗೊತ್ತಿಲ್ಲ, ಅವರು ಹೇಳಿದ್ದರು, ನಾನು ಸುಮ್ಮನೆ ತಿಳ್ಕೊಂಡೆ, ಅಭಿಪ್ರಾಯ ಆಗಿಬಿಡ್ತದೆ. ಅನುಭವ ರೂಪ ಜ್ಞಾನವಾಗಲಿಲ್ಲ ಅಂದರೆ ಅದು ಅಭಿಪ್ರಾಯ ಮಾತ್ರವಾಗುತ್ತದೆ. ಹಾಗೆ ಅಭಿಪ್ರಾಯವನ್ನು ಇಟ್ಕೊಂಡು ಅದನ್ನು ಮತ್ತೆ 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 ರಿಪೀಟ್ ಮಾಡಿದರೆ ಜ್ಞಾನ ಹುಟ್ಟುತ್ತದೆ. ಏನಪ್ಪ, ಒಬ್ಬರ ಅಭಿಪ್ರಾಯ ಇದೆ, ಅಭಿಪ್ರಾಯವನ್ನು ಮಾಹಿತಿಯನ್ನು ಹಿಡ್ಕೊಂಡು ಮತ್ತೆ ಮತ್ತೆ ರಿಪೀಟ್ ಮಾಡಿದ್ದರೆ ಅದು ಸರಿಯಾದ ಜ್ಞಾನ ಆಗುತ್ತದೆ. ನಿಮಗೆ ಒಂದು ತಪ್ಪು ಸರಿಯಾದ್ದೇನೋ ಗೊತ್ತಿಲ್ಲ, ಯಾವುದೇ ಒಂದು ಸುದ್ದಿ ಹೇಳಿದ್ದಾರೆ, ತಪ್ಪು ಸುದ್ದಿ.
ಅವನು ನಾಳೆ ಬರುತ್ತಾನೆ ಎಂದು ನಾನು ಹೇಳಿದ್ದರೆ ನಾಳೆ ಎಂದು ಸರಿಯಾಗಿ ಕೇಳದೆ ನಾಡಿದ್ದು ಎಂದು ತಿಳ್ಕೊಂಡು ಬಿಟ್ಟ. ನಾಡಿದ್ದು ಎಂದು ತಿಳ್ಕೊಂಡು ಬಿಟ್ಟು ಆಯ್ತೆಂದು ತಿಳ್ಕೊಂಡು ಅವರು ಮನೆಯಲ್ಲಿ ಕೂತ್ಕೊಂಡು ನಾಡಿದ್ದು ಬರ್ತಾನೆ ನಾಡಿದ್ದು ಬರ್ತಾನೆ ನಾಡಿದ್ದು ಬರ್ತಾನೆ ನಾಡಿದ್ದು ಬರ್ತಾನೆ ಎಂದು ಗಟ್ಟಿ ಮಾಡಿಕೊಂಡು 108 ಸಲ ಜಪಮಾಲ ಇಟ್ಕೊಂಡು ಜಪ ಮಾಡಿದ್ದರೆ ಆ ತಪ್ಪು ತಿಳುವಳಿಕೆ ಹೋಗಿ ಕರೆಕ್ಟ್ ಆಗುತ್ತದೆ. ತಪ್ಪು ತಿಳುವಳಿಕೆಯನ್ನು ರಿಪೀಟ್ ಮಾಡಿದ್ದರೆ ತಪ್ಪು ತಿಳುವಳಿಕೆನೇ ಗಟ್ಟಿಯಾಗ್ತದೆ ಅಲ್ಲವಾ? ತಪ್ಪು ತಿಳುವಳಿಕೆಯನ್ನು ರಿಪೀಟ್ ಮಾಡ್ತಾ ಇದ್ದರೆ ತಪ್ಪು ತಿಳುವಳಿಕೆ ಗಟ್ಟಿಯಾಗುತ್ತದೆ ಹೊರತು ತಪ್ಪು ತಿಳುವಳಿಕೆಯಿಂದ ರಿಪೀಟ್ ಮಾಡಿದ್ದರೆ ಸರಿಯಾದ ತಿಳುವಳಿಕೆ ಆಗುತ್ತದೆ. ನೀವು ಕೇಳಿದ್ದು ಗುರುಮುಖದಿಂದ ಕೇಳಿರುವ ವಾಕ್ಯ ಅರ್ಥವಾಗದಿದ್ದರೆ ಎಷ್ಟು ಅರ್ಥವಾಯಿತೋ ಅಷ್ಟೇ ಇಟ್ಕೊಂಡು ಸ್ವಲ್ಪ ಅರ್ಧ ಆಯಿತು ಅರ್ಧ ತಪ್ಪು ಏನೋ ಇದೆಲ್ಲ ಮಿಕ್ಸ್ಡ್, ಆ ತಪ್ಪು ತಿಳುವಳಿಕೆಯನ್ನೇ ಇಟ್ಕೊಂಡು ಮನೆಗೆ ಹೋಗಿ ಅದನ್ನೇ ರಿಪೀಟ್ ಮಾಡಿದ್ದರೆ ಸರಿಯಾದ ಜ್ಞಾನ ಆಗುತ್ತದೆ. ಅಥವಾ ನಿಮಗೆ ಆಗಿರುವ ತಿಳುವಳಿಕೆ ಸರಿಯಾಗಿದೋ ಅಲ್ಲವೋ ಎನ್ನುವುದು ಮತ್ತೆ ಗುರುಗಳಿಂದ ಕೇಳಿ ಅಲ್ಲೇ ವೆರಿಫೈ ಮಾಡಿಕೊಂಡು ಇವರು ಹೇಳಿದ್ದು ಇದೋ ಎಂದು ಮತ್ತೆ ಅವರಿಂದಲೇ ಕೇಳಿ ಆವಾಗಲೇ ಸರಿ ಮಾಡಿಕೊಂಡರೆ ಜ್ಞಾನವಾಗುತ್ತದೆ. ಈ ಪೂರ್ವಪಕ್ಷಿ ಅಂದರೆ ಅವನ ಅದ್ವೈತದಲ್ಲೇ ಪೂರ್ವಪಕ್ಷ, ಅದ್ವೈತದಲ್ಲೇ ಒಂದು ಸ್ವಲ್ಪ ಬೇರೆಯಾಗಿ ಹೇಳಿರುವವನು. ಅವನೇನು ಹೇಳ್ತಾನೆ, ಮೊದಲು ಸ್ವಲ್ಪ ತಿಳ್ಕೊಂಡಿದ್ದು ಅದರ ಜನರು ಕೆಲವರು ಏನು ಹೇಳ್ತಾರೆ, 1-2-4 ಪ್ರವಚನಗಳು ಕೇಳ್ತಾರೆ, ಎಷ್ಟು ಅರ್ಥವಾಗ್ತದೋ ಅಷ್ಟೇ ಇಟ್ಕೊಂಡು ಈಗ ಅದೇ ರಿಪೀಟ್ ಮಾಡ್ಕೊಳ್ತಾರೆ ತಾವು. ಅದರಲ್ಲಿ ಎಷ್ಟೋ ತಪ್ಪುಗಳಿರುತ್ತವೆ, ಅದು ಕರೆಕ್ಷನ್ ಮಾಡುವ ಅವಕಾಶವಿಲ್ಲ. ಅದೇ ಗಟ್ಟಿಗೊಳಿಸ್ಕೊಂಡು ಅಷ್ಟೇ ಹೋಗಿ ಇನ್ನೊಬ್ಬರಿಗೆ ಉಪದೇಶ ಮಾಡಿ ಅವರು ಗುರುಗಳಾಗಿ ಬಿಟ್ಟು ಉಪನಿಷತ್ತಕ್ಕೂ ನಾನು ಅರ್ಥ ಹೇಳ್ತೀನಿ, ನಾನು ಪ್ರವಚನ ಮಾಡ್ತೀನಿ. ಅದಕ್ಕೋಸ್ಕರ ತನಗೆ ಸ್ಪಷ್ಟವಾಗಿ ತಿಳಿಯದೇ ಇರುವವರು ಪ್ರವಚನ ಮಾಡುವುದು ಶುರು ಮಾಡಿಬಿಟ್ಟರೆ ತನ್ನ ತಪ್ಪು ತಿಳುವಳಿಕೆ ಗಟ್ಟಿಯಾಗ್ತದೆ ಅಲ್ಲವೇ? ಎಲ್ಲರೂ ಗುರುಗಳಾಗಿ ಕೂತಿರ್ತಾರೆ. ಈ ಕಾಲವು ಕಲಿಯುಗದಲ್ಲಿ ಎಲ್ಲರೂ ಗುರುಗಳೇ. ಪುಸ್ತಕ ಓದಿಕೊಂಡವರು ಗುರುಗಳು, ಟಿ ವಿ ಕೇಳಿದವರು ಗುರುಗಳು, ಎಲ್ಲರೂ ಗುರುಗಳೇ. ಸ್ವಲ್ಪ ಸಂಸ್ಕೃತ ಭಾಷೆ ಬಂದರೆ ಸಾಕು ವೇದಾಂತ ಪ್ರವಚನ ಶುರು ಮಾಡಬೇಡ. ಇವರು ಜನರು ಅಷ್ಟೇ, ಅವರು ದೊಡ್ಡ ಸಂಸ್ಕೃತ ಪಂಡಿತ, ಅವರನ್ನು ಕರೆಯೋಣ ನಮ್ಮ ವೇದಾಂತ ಪ್ರವಚನಕ್ಕೆ ಎಂದು ಕರೆಯುತ್ತಾರೆ. ಕರೆದರೆ ಅವರಿಗೆ ಸಂಸ್ಕೃತ ಬರುತ್ತದೆ ಹೊರತು ವೇದಾಂತ ಹೇಗೆ ಬರುತ್ತದೆ? ಸಂಸ್ಕೃತ ಬರುತ್ತದೆ, ಅದರಿಂದ ಪುಸ್ತಕ ನೋಡಿಕೊಂಡು ತಾನೇ ಓದಿಕೊಳ್ತಾನೆ. ಏನಪ್ಪ, ಕನ್ನಡ ಬಂದರೆ ಸಾಕು ನಿಮಗೆ ವೇದಾಂತ ಆಗಿಬಿಡ್ತದೆ, ಇಂಗ್ಲೀಷ್ ಬಂದರೆ ಸಾಕು ನಿಮಗೆ ಡಾಕ್ಟರ್ ಆಗಿಬಿಡ್ತೀಯ? ಇಂಗ್ಲೀಷು ಭಾಷೆ ಬೇರೆ, ಡಾಕ್ಟರ್ ವಿದ್ಯೆ ಬೇರೆ. ಇಂಗ್ಲೀಷ್ ಬಂದರೆ ಸಾಕು, ಮೆಡಿಕಲ್ ಸೈನ್ಸ್ ಪುಸ್ತಕ, ವೈದ್ಯ ಪುಸ್ತಕಗಳು ಇಂಗ್ಲೀಷ್ನಲ್ಲಿವೆ, ನನಗೆ ಇಂಗ್ಲೀಷ್ ಬರ್ತದಲ್ಲವೇ, ನಾನು ಡಾಕ್ಟರ್ ಆಗಿಬಿಡ್ತೀನಿ, ಪುಸ್ತಕ ಓದ್ಕೊಂಡು ನಾನು ಔಷಧಿ ಕೊಡ್ತೀನಿ ಅಂತ ಆಗುತ್ತದೆ? ವೈದ್ಯ ಸಬ್ಜೆಕ್ಟ್ ಬೇರೆ, ಇಂಗ್ಲೀಷ್ ಭಾಷೆ ಬೇರೆ. ಹಾಗೆ ಸಂಸ್ಕೃತ ಬಂದಿರುವುದರಿಂದ ಉಪನಿಷತ್ತು ಹೇಳಬಹುದಾ? ನಮ್ಮ ಜನರಿಗೆ ಏನು ವ್ಯತ್ಯಾಸ ಗೊತ್ತಿಲ್ಲ. ನಾವು ಹೇಳಿದ್ದರೆ ಈ ಕಮಿಟಿ ಜನರು ಬೇಜಾರು ಮಾಡ್ಕೊಳ್ತಾರೆ. ಅವ್ರಿಗೆ ಗೊತ್ತಿಲ್ಲ ವೇದ ಅಂತ ಅಂದರೆ ಅವ್ರು ದೊಡ್ಡ ಸಂಸ್ಕೃತ ಪಂಡಿತರು. ಅಯ್ಯೋ ರಾಮ, ಆಯಿತು ಕರೀರಿ ಅಂದರೆ ಅವ್ರು ಕರೆದಾಗ ನಾನು ಕೇಳಬೇಕೆ? ಈಗ ನಾನು ಹೋಗಿ ಏನು ಆಡಿಯನ್ಸ್ನಲ್ಲಿ ನಾನು ಕೂತಿದ್ದೆ, ನನ್ನನ್ನು ನೋಡಿದ ತಕ್ಷಣವೇ ಅವರು ಹೆದರ್ಕೊಂಡು ಶುರು ಮಾಡಿಬಿಟ್ರು. ಈಗ ಎಲ್ಲ ಆದ ನಂತರ ನನಗೆ ವೇದಾಂತ ಗೊತ್ತಿಲ್ಲ ಗುರುಗಳೇ, ನನಗೆ ವೇದಾಂತ ಗೊತ್ತಿಲ್ಲ, ಮತ್ತೆ ಕ್ಷಮಾಪಣೆ ಹೇಳ್ತಾನೆ. ನಾನು ಏನು ಹೇಳಲಿಲ್ಲ ನಿಮಗೆ, ನೀವು ಗೊತ್ತಿದ್ದು ಹೇಳಿ. ಕಮಿಟಿ ಜನರು ಕರೆದರು, ನೀವು ದೊಡ್ಡ ಪಂಡಿತರಿಂದ ನೀವು ಹೇಳ್ರಿ, ನೀವು ಗೊತ್ತಿದ್ದು ಹೇಳಿ, ನನ್ನನ್ನು ನೋಡಿ ಏನು ಹೆದರ್ಕೊಳ್ಳಬೇಡಿ, ನಿಮ್ಮನ್ನು ಕೇಳುವುದಕ್ಕೆ ನಾವು ಬಂದಿದ್ದೀವಿ ಹೇಳಿ, ತೋಚಿದ್ದು ಹೇಳಿಬಿಡಿ. ಮರೇನು ಮಾಡೋದು? ಈಗ ಅವ್ರು ಬೇಡ ಅಂದರೆ ಕಮಿಟಿ ಜನರಿಗೆ ನನ್ನ ಮೇಲೆ ಕೋಪ. ಎಲ್ಲರೂ ಅವರು ಬೇಡ ಇವರು ಬೇಡ, ಎಲ್ಲರೂ ಬೇಡ ಹೇಳ್ತಾರೆ. ಎಲ್ಲರೂ ಬೇಡ ಹೇಳಿದ್ರೆ ನಮಗೆ ವೇದಾಂತ ಪ್ರವಚನ ಹೇಳುವವರು ಯಾರು? ಎಲ್ಲರನ್ನು ಕರೆಯಿರಿ, ಎಲ್ಲರನ್ನು ಕರೆದು ಎಲ್ಲರಿಂದ ಹೇಳಿಸ್ಕೊಂಡು ಸಿದ್ದರಾಮಯ್ಯನ ಕರೆದರೆ ಅವರು ವೇದಾಂತ ಹೇಳಿಬಿಡ್ತಾನೆ. ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದಲೂ ಹೇಳಿಸ್ಕೊಂಡು ಇನ್ನು ಪಪ್ಪು ಕಲಿದರೆ ಇನ್ನೂ ಚೆನ್ನಾಗಿ ವೇದಾಂತ ಹೇಳ್ತಾನೆ. ಅಲ್ಲ, ಶಂಕರ ಭಾಷ್ಯನೇ ಹೇಳಿಬಿಡ್ತಾನೆ, ಲೈಕ್ ಅವ್ರದ್ದು ಸ್ವಂತ ಭಾಷ್ಯನೇ ಹೇಳ್ತಾನೆ. ಏನಪ್ಪ, ಯಾರ್ಯಾರೋ ನಮಗೆ ಹೆಚ್ಚು ಜನರು ಬೇಕು ಎಂದು ಯಾರ್ಯಾರನ್ನು ಸುಮ್ಮನೆ ಕರೆಯು, ಅವರನ್ನು ಕರೆಯು, ಇವರನ್ನು ಕರೆಯು, ಸುಮ್ಮನೆ ಹೇಳಿಸಿಬಿಡು. ಹೆಚ್ಚು ಜನರು ಕೇಳ್ತಾ ಇದ್ದಾರೆ, ಅದರಿಂದ ಹೇಳಿಸಿಬಿಡು. ಇದಾ ವೇದಾಂತ ಅಂದರೆ? ಸರಿಯಾದ ಗೊತ್ತಿರುವವನು ಒಬ್ಬನಿದ್ದರೂ ಅವನಿಂದ ಹೇಳಿಸಬೇಕಾ? ಅಲ್ಲ, ನಮಗೆ ಹೆಚ್ಚು ವಕ್ತೃಗಳು ಬೇಕು ಎಂದು ಅವರನ್ನು ಇವರನ್ನು ಎಲ್ಲರನ್ನು ಕರೆದು ಎಲ್ಲರಿಂದ ಹೇಳಿಸು. ಇದು ಏನದು? ವಿಚಿತ್ರ. ಅವರಿಗೆ ಗೊತ್ತು, ಅವರಿಗೆ ಬಿಡ್ತೀವಿ. ನನಗೆ ಸಬ್ಜೆಕ್ಟ್ ಇದೆ, ಸಬ್ಜೆಕ್ಟನ್ನೇ ನಾನು ಹೇಳ್ತೀನಿ ಅಷ್ಟೇ, ಮಿಕ್ಕದಿಗೆ ಅವರಿಷ್ಟ, ಅವರೇನೇ ಮಾಡಿಕೊಳ್ಳಲ್ಲ. ಆದ್ದರಿಂದ ಇಲ್ಲಿ ಪೂರ್ವಪಕ್ಷ ಏನು ಹೇಳ್ತಾನೆ, ಸ್ವಲ್ಪ ತಿಳ್ಕೊಂಡು ಎಷ್ಟು ಅರ್ಥವಾಯಿತೋ ಅಷ್ಟೇ ಇಟ್ಕೊಂಡು ಏನೋ ಸ್ವಲ್ಪ ಜ್ಞಾನವಾಗ್ತದೆ. ಪರೋಕ್ಷ ಜ್ಞಾನ, ಮಾಹಿತಿ ರೂಪ ಜ್ಞಾನ.
ನಾನು ಬ್ರಹ್ಮ ಅಂತೆ. ಅಕಾರ್ಡಿಂಗ್ ಟು ಹಿಮ್ ಐ ಆಮ್ ಎ ಬ್ರಹ್ಮನ್. ನನ್ನ ಅನುಭವದಲ್ಲಿ ಉಂಟಾಗ್ತಾ ಇಲ್ಲ, ಅವರು ಹೇಳಿದ್ದು ನಾನು ತಿಳ್ಕೊಂಡೆ. ಅವರು ಹೇಳ್ತಾರೆ ಬ್ರಹ್ಮ ಎಂದಷ್ಟೇ. ಅದನ್ನೇ ನೀವು ರಿಪೀಟ್ ಮಾಡಿದರೆ ಜ್ಞಾನ ಆಗಿಬಿಡ್ತದೆ. ಅದಲ್ಲ, ತಪ್ಪು ಎಂದು ಶಂಕರಾಚಾರ್ಯರು ಹೇಳಿದ್ದಾರೆ. ಏಕೆ ಅಂದರೆ ನೀವು ಮೊದಲು ವಾಕ್ಯ ಕೇಳಿದಾಗ ತಿಳ್ಕೊಂಡಿದ್ದು ಮಾಹಿತಿ ಹೊರತು ಅದು ಅನುಭವ ರೂಪ ಜ್ಞಾನವಲ್ಲ. ಮಾಹಿತಿಯನ್ನು ರಿಪೀಟ್ ಮಾಡಿದ್ದರೆ ಗಟ್ಟಿಯಾಗುತ್ತದೆ ಹೊರತು ಜ್ಞಾನ ಹೇಗೆ ಆಗುತ್ತದೆ? ಅದು ಯುಕ್ತಿ ವಿರುದ್ಧ, ಅನುಭವ ವಿರುದ್ಧ. ಉಪನಿಷತ್ತು ಹಾಗೆ ಹೇಳಲಿಲ್ಲ ಎಂದು ಶಂಕರಾಚಾರ್ಯ ಅದನ್ನು ಡಿಸ್ಮಿಸ್ ಮಾಡಿಬಿಟ್ಟರು. ಈಗ ಇನ್ನೊಬ್ಬರು ಹೇಳಿದ್ದೇನೆಂದರೆ, ವಾಕ್ಯದಿಂದ ಜ್ಞಾನ ಹುಟ್ಟುತ್ತದೆ, ಅನುಭವ ಜ್ಞಾನವೇ ಹುಟ್ಟುತ್ತದೆ. ಆದರೆ ಆ ಅನುಭವ ತಕ್ಷಣವೇ ಅಜ್ಞಾನವನ್ನು ನಾಶ ಮಾಡುವಷ್ಟು ಶಕ್ತಿ ಇಲ್ಲ ಅದಕ್ಕೆ. ಅದನ್ನು ಎಂಪವರ್ ಮಾಡಬೇಕು. ಮಹಾವಾಕ್ಯದಿಂದ ಹುಟ್ಟಿರುವ ಜ್ಞಾನವನ್ನು ಎಂಪವರ್ ಮಾಡಬೇಕು. ಎಂಪವರ್ ಮಾಡಿದ್ದರೆ ಏನಾಗುತ್ತದೆ? ಅದು ಸ್ವಲ್ಪ ಸ್ವಲ್ಪ ಅಜ್ಞಾನವನ್ನು ಏನಪ್ಪ, ಬೆಳಕು ಬಂದ ನಂತರ ಕತ್ತಲೆಯನ್ನು ತೆಗೆಯುವುದಕ್ಕೆ ಟೈಮ್ ಬೇಕಾ? ಇವತ್ತು ನಾನು ಬ್ಯುಸಿ ಇದ್ದೀನಿ, ಇವತ್ತಾಗಲ್ಲ, ನಾಳೆನೋ ನಾಡಿದ್ದೋ ಅಥವಾ ಒಂದು ವಾರನೋ 10 ದಿವಸಕ್ಕೆ ಕತ್ತಲೆ ಹೋಗುತ್ತದೆ, ಇವತ್ತು ಹೋಗಲ್ಲ. ಇವತ್ತೇ ಬೆಳಕು ಬಂತಲ್ಲವೇ? ಇವತ್ತು ಲೈಟ್ ಸ್ವಿಚ್ ಆನ್ ಮಾಡಿದ್ದರೆ ರೂಮೆಲ್ಲ ಕತ್ತಲೆ ಇದೆ ಅಂದರೆ ಈಗಲೇ ಸ್ವಿಚ್ ಆನ್ ಮಾಡಿದ್ದೀವಿ, ಒಂದು ವಾರ ದಿವಸಕ್ಕೆ ಕತ್ತಲೆ ಹೋಗುತ್ತದೆ. ಯಾರಾದರೂ ಹೇಳ್ತಾರಾ? ಈಗ ಹೇಳಿದ್ದರೆ ಏನರ್ಥ? ತಪ್ಪೆಲ್ಲಿದೆ? ಅವರು ಬೆಳಕಿನ ಸ್ವರೂಪವೇ ತಪ್ಪಾಗಿ ತಿಳ್ಕೊಂಡರು. ಬೆಳಕು ಕತ್ತಲೆ ಅಂದರೆ ಏನು? ಜ್ಞಾನ ಅಜ್ಞಾನದ ಸ್ವರೂಪವೇನು? ಜ್ಞಾನ ಅಜ್ಞಾನ ಕುರಿತೇ ತಪ್ಪಾಗಿ ತಿಳ್ಕೊಂಡರು. ಜ್ಞಾನ ಸ್ವರೂಪವೇ ಕತ್ತಲಕ್ಕೆ ವಿರೋಧ. ಜ್ಞಾನ ಎಲ್ಲಿರುತ್ತದೋ ಕತ್ತಲೆ ಇರುವ ಹಾಗಿಲ್ಲ. ಜ್ಞಾನ ಹುಟ್ಟಿದ್ದರೆ ಅಲ್ಲಿ ಕತ್ತಲೆ ಇರುವುದೇ ಇಲ್ಲ. ಇದು ಗೊತ್ತಾಗದೆ ಅವರು ಏನೇನೋ ಊಹಿಸ್ಕೊಂಡು ಜ್ಞಾನ ಬಂತು, ಇನ್ನೂ ಕತ್ತಲೆ ಅಜ್ಞಾನ ಹೋಗಲಿಲ್ಲ. ಜ್ಞಾನ ಅಜ್ಞಾನ ಅಂದರೆ ಏನು? ಇಬ್ಬರು ಮನುಷ್ಯರು ಅಂದ್ಕೊಂಡಿದ್ದೆ, ಇಬ್ಬರು ವಸ್ತುಗಳು ಅಂದ್ಕೊಂಡಿದ್ದೀರಾ? ಏನದು? ಜ್ಞಾನ ಅಜ್ಞಾನದ ಸ್ವರೂಪವೇ ತಿಳ್ಕೊಳ್ಳದೆ ಇದು ಏನು ಮಾತಾ, ಇದು ಏನು ಸಿದ್ಧಾಂತ, ಇದು ಏನು ವೇದಾಂತ? ವೇದಾಂತಿಗಳಲ್ಲಿ ಸಂಸ್ಕೃತ ಬಂದರೆ, ಗುರುಗಳಾಗಿ ಬಿಟ್ಟರೆ ಹೇಳಿದ್ದೆಲ್ಲ ವೇದಾಂತ ಆಗಲ್ಲ. ಅದಕ್ಕೋಸ್ಕರ ಶಂಕರಾಚಾರ್ಯರು ಅದ್ವೈತಿಗಳಲ್ಲೇ ಇರುವ ಬೇರೆ ಆಚಾರ್ಯರನ್ನು, ಇತರ ಆಚಾರ್ಯರ ಕೆಲವು ಅಂಶಗಳು, ಎಲ್ಲ ಅಲ್ಲ, ಕೆಲವು ಅಂಶಗಳನ್ನು ತಗೊಂಡು ಇದು ಸರಿಯಾಗಿಲ್ಲ ಎಂದು ಖಂಡಿಸುವುದಲ್ಲ, ಕೆಲವೊಮ್ಮೆ ಬೈಯುತ್ತಾನೆ, ಇದನ್ನು ಮೂರ್ಖ ಎಂದು ಹೇಳಿಬಿಡ್ತಾನೆ. ಕೆಲವು ಕಡೆ ಒಂದು ಕಡೆ ಗೀತಾ ಭಾಷ್ಯದಲ್ಲಿ ಹೇಳ್ತಾರೆ, ಇವನಿಗೆ ಸಂಪ್ರದಾಯ ಅಂತೆ, ಗುರುಗಳಿಂದ ಕಲಿತುಕೊಂಡನಂತೆ, ಇದು ಏನಿದು? ಸ್ವಯಂ ಮೂಢ, ತನಗೆ ಗೊತ್ತಿಲ್ಲ ಇನ್ನೊಬ್ಬರಿಗೆ ಹೇಳ್ತಾನೆಂದು ಬಂದುಬಿಟ್ಟ ಗುರುಗಳಾಗಿ, ಇದು ಏನಿದು ಎಂದು ಒಂದು ಕಡೆ ಬೈಯುತ್ತಾನೆ ಗೀತಾ ಭಾಷ್ಯದಲ್ಲಿ ಶಂಕರರು. ತನಗೆ ಗೊತ್ತಿದ್ದು ತಪ್ಪು, ಇದನ್ನು ಇನ್ನೊಬ್ಬರಿಗೆ ಹೇಳ್ತಾ ಇದ್ದಾನೆ, ಇವರಿಗೂ ಸಂಪ್ರದಾಯನೇ ಆಗಿಬಿಟ್ಟಿದೆ ಈ ತಪ್ಪು ಸಂಪ್ರದಾಯ. ಇದು ಎಲ್ಲಿದೆ? ಇದು ಯುಕ್ತಿಗೆ ವಿರುದ್ಧ, ಅನುಭವಕ್ಕೆ ವಿರುದ್ಧ, ಇದು ಹೇಗಾಗುತ್ತದೆ ಎಂದು ಡಿಸ್ಮಿಸ್ ಮಾಡಿಬಿಟ್ಟರು. ಈಗ ಏಕೆ ತಿಳ್ಕೊಂಡರು? ಬೆಳಕು ಹುಟ್ಟಿದ ನಂತರನೂ, ಜ್ಞಾನ ಹುಟ್ಟಿದ ನಂತರನೂ ಅಜ್ಞಾನವನ್ನು ನಾಶ ಮಾಡಲ್ಲ, ನಿಧಾನವಾಗಿ ಸ್ವಲ್ಪ ಮಾಡ್ತದೆ. ಈಗ ಏಕೆ ತಿಳ್ಕೊಂಡರು? ಏಕೆ ಅಂದರೆ ಜ್ಞಾನ ಅಂದರೆ ಏನು ಎಂಬುದು, ಜ್ಞಾನದ ಸ್ವರೂಪ ಕುರಿತೇ ಅವರಿಗೆ ಸರಿಯಾದ ತಿಳುವಳಿಕೆ ಇಲ್ಲ. ಜ್ಞಾನ ಸ್ವರೂಪ ಕುರಿತು ದೆರ್ ಈಸ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅದು ಆ ಕಾಲದಲ್ಲೇ ಅಲ್ಲ, ಶಂಕರರಿಗಿಂತ ಪೂರ್ವಕಾಲದಲ್ಲೇ ಅಲ್ಲ, ಶಂಕರ ನಂತರನೂ ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು, ದ್ವೈತಾದ್ವೈತಿಗಳು ಮುಂತಾದ ಅದ್ವೈತಿಗಳಲ್ಲದವರು ಎಷ್ಟೋ ಜನರು ಬಂದುಬಿಟ್ಟರು. ಅವರಲ್ಲಿಯೂ ಇದೆ. ಉಪನಿಷತ್ತಿನಲ್ಲಿ ಹೇಳಿರುವಂಥ ಜ್ಞಾನ ಸ್ವರೂಪವೇನು ಎನ್ನುವುದು ಒಂದು ದೊಡ್ಡ ತಪ್ಪಿದ್ದು ಬಿಟ್ಟಿದೆ. ಶಂಕರರ ವೈಶಿಷ್ಟ್ಯ, ಶಂಕರರು ಸ್ಪೆಷಲ್ಲಾಗಿ ಶಂಕರರೇ ಹೇಳಿದ್ದು, ಅಂದರೆ ಶಂಕರ ಸಂಪ್ರದಾಯವಾದ ಅದ್ವೈತಿಗಳಲ್ಲಿ ಶಂಕರರೇ ಹೇಳಿದ್ದು ಒಂದು ಎಕ್ಸ್ಟ್ರಾ ಪಾಯಿಂಟ್, ಸ್ಪೆಷಲ್ ಪಾಯಿಂಟ್, ಯಾರಿಗೂ ಗೊತ್ತಿಲ್ಲದ ವಿಶೇಷವೇನೆಂದರೆ ಜ್ಞಾನವು ವಸ್ತುತಂತ್ರ. ಕೇಳಿದ್ದೀರಾ? ಜ್ಞಾನವು ವಸ್ತುತಂತ್ರ ಅಂದರೆ ಅರ್ಥವೇನು? ಅವರು ಜ್ಞಾನವನ್ನು ಪರೋಕ್ಷ ಜ್ಞಾನ ಎಂದು ತಿಳ್ಕೊಂಡರು. ಪರೋಕ್ಷ ಅಂದರೆ ವಸ್ತು ಒಂದು ಕಡೆ ಇರುತ್ತದೆ, ಅದರ ಕುರಿತು ಮಾಹಿತಿ ಆಗುತ್ತದೆ. ಎಲ್ಲ ಜ್ಞಾನವೂ ಮಾಹಿತಿ ಜ್ಞಾನವೇ ಹೊರತು ಅನುಭವ ಜ್ಞಾನವಿಲ್ಲ ಎಂದು ತಿಳ್ಕೊಂಡು ಬಿಟ್ಟರು.
ಯಾರಿಗೂ ಗೊತ್ತಿಲ್ಲ. ಅದ್ವೈತಿಗಳಲ್ಲಿ ಶಂಕರಾಚಾರ್ಯರು ಬಂದರೂ, ಉಪನಿಷತ್ತಿಗೆ ಭಾಷ್ಯಗಳನ್ನು ಬರೆದರೂ, ಒಂದು ವಸ್ತುತಂತ್ರ ಜ್ಞಾನ ಇದೆ ಎಂದು ಹೇಳಿದ್ದರೂ, ಹೇಳಿದ ನಂತರನೂ ಈ ರಾಮಾನುಜಮಾಧ್ವಾದಿಗಳ ಮುಂತಾದರು, ನಿಂಬಾರ್ಕ ವಲ್ಲಭಾದಿಗಳು ಶಂಕರ ಭಾಷ್ಯ ಓದಲಿಲ್ಲವೋ, ಓದಿದ್ದರೂ ಅವರಿಗೆ ಅರ್ಥವಾಗಲಿಲ್ಲವೋ, ಅಥವಾ ಬೇಕೆಂದು ನಮಗೆ ಬೇಡ ಎಂದು ಮೊದಲಿನಿಂದಲೇ ದ್ವೇಷ ಇಟ್ಕೊಂಡರೋ, ಕಾರಣವೇನೋ ಗೊತ್ತಿಲ್ಲ, ಅವರಿಗೆ ಗೊತ್ತು. ವಸ್ತುತಂತ್ರ ಜ್ಞಾನ ಎನ್ನುವುದು ಅವರು ಮಾತಾಡುವುದೇ ಅಲ್ಲ, ಈ ವಿಷಯವೇ ಎತ್ತಲ್ಲ. ಅವರ ಇಷ್ಟಿಷ್ಟು ದಪ್ಪ ಪುಸ್ತಕಗಳಲ್ಲಿ ವಸ್ತುತಂತ್ರ ಜ್ಞಾನ ಎನ್ನುವುದು ಪ್ರಸ್ತಾವನೆ ಇಲ್ಲ, ರೆಫರೆನ್ಸೇ ಇಲ್ಲ. ಆಶ್ಚರ್ಯವಾಗ್ತದೆ. ಅಷ್ಟು ದೊಡ್ಡ ದೊಡ್ಡ ಆಚಾರ್ಯರು ಅನೇಕ ಶತಮಾನಗಳಿಂದ, ಅವರಿಗೆ ಸಾವಿರಾರು ಲಕ್ಷಾಂತರ ಶಿಷ್ಯರಿದ್ದಾರೆ, ಅವರಿಗೊಂದು ಸಂಪ್ರದಾಯವಿದೆ, ಮಠಪೀಠಗಳಿವೆ, ಶಿಷ್ಯರು ಲಕ್ಷ ಕೋಟಿ ಶಿಷ್ಯರಿದ್ದಾರೆ. ಈ ಬೇಸಿಕ್ ಪಾಯಿಂಟ್ ಮಿಸ್ಸಿಂಗ್. ಏನು ವಸ್ತುತಂತ್ರ ಅಂದರೆ ಏನು? ಜ್ಞಾನವು ಎಂದಿಗೂ ವಸ್ತುತಂತ್ರವೇ ಆಗುತ್ತದೆ. ವಸ್ತುತಂತ್ರ ಅಂದರೆ ಅರ್ಥ ವಸ್ತುವನ್ನು ಆಶ್ರಯಿಸಿಕೊಂಡು, ವಸ್ತು ಅಂದರೆ ವಾಸ್ತವಿಕತೆ, ವಸ್ತುವಕ್ಕನುಗುಣವಾಗಿ ಜ್ಞಾನ ಇರುತ್ತದೆ. ವಸ್ತು ಹೇಗಿರುತ್ತದೋ ಜ್ಞಾನ ಹಾಗೇ ಇರುತ್ತದೆ. ಅಂದರೆ ಜ್ಞಾನ ಎಂಬುದು ನಾವು ಊಹಿಸಿಕೊಳ್ಳುವುದಲ್ಲ. ಕರ್ಮ ಅಂದರೆ ನಾವು ಊಹಿಸಿಕೊಳ್ಳಬಹುದು. ಉಪಾಸನ ಅಂದರೆ ನಾವು ಊಹಿಸ್ಕೊಳ್ತೀವಿ. ಜ್ಞಾನ ಮಾತ್ರ ನಾವು ಊಹಿಸಿಕೊಳ್ಳುವುದಲ್ಲ, ಇದ್ದ ವಸ್ತುವನ್ನು ಯಥಾವತ್ತಾಗಿ ತಿಳ್ಕೊಳ್ಳುವುದು. ಇದು ಏನು ಅಂದರೆ ಇದು ಪುಸ್ತಕ ಎನ್ನುವುದು ಹೇಗೆ ಹೇಳ್ತೀರಿ? ಯಾರೇ ನೋಡಲಿ ಪುಸ್ತಕವೇ ಇರುತ್ತದೆ. ಅಥವಾ ಬಣ್ಣ ಅಂದರೆ ಇದು ಯಾವ ಬಣ್ಣ ಅಂದರೆ ಯಾವುದೇ ಒಂದು ಬಣ್ಣ ಹೇಳ್ತೀರಿ. ಯಾವುದು ಅಂದರೆ ಬಿಳಿ, ಯಾರೇ ನೋಡಲಿ. ಇದು ಬಿಳಿ ಏಕೆ ಹೇಳ್ತಾ ಇದ್ದಿ? ಯಾರಾದರೂ ಕೇಳಿದರೆ ಏನಪ್ಪ ನೀವು ಬಿಳಿ ಎಂದು ಏಕೆ ಹೇಳ್ತಾ ಇದ್ದೀವಿ? ಬಿಳಿಯಾಗಿ ಕಂಡು ಬರ್ತಾ ಇದೆ, ಬಿಳಿ ಹೇಳ್ತಾ ಇದ್ದೀನಿ. ಅಲ್ಲ, ನೀವು ಬಿಳಿ ಆಗಲ್ಲ, ಇದನ್ನು ಸ್ವಲ್ಪ ಏನದು ಹಸಿರು ಎಂದು ನೋಡೋಕ್ಕಾಗ್ತದೆ. ನೀವು ಊಹಿಸ್ಕೊಳ್ಳಬಹುದು, ಕಣ್ಣಿಗೆ ಮಾತ್ರ ಬಿಳಿ ಕಂಡು ಬರ್ತದೆ. ಅಂದರೆ ನಿಮ್ಮ ಸ್ವಾತಂತ್ರ್ಯ ಇಲ್ಲ. ಇದು ಬಿಳಿಯಾಗಿರಬೇಕಾ, ಹಸಿರಾಗಿರಬೇಕಾ, ಇನ್ನೇನು ಏನು ಹೇಳ್ತಾರೆ, ಎಲ್ಲೋಕೇನು ಹೇಳ್ತಾರೆ, ಹಳದಿ. ಹಳದಿ ಅಂದರೆ ಓಕೆ, ಹಳದಿ ಆಗಿರಬೇಕಾ? ನೋಡುವವನ ಕೈಯಲ್ಲಿಲ್ಲ. ನೋಡುವವನು ಊಹಿಸ್ಕೊಂಡಕ್ಕಾಗಲ್ಲ. ಯಾಕಂದರೆ ಕಣ್ಣು ತೆರೆದು ಅಟೆನ್ಷನ್ ಅದರ ಮೇಲೆ ಧ್ಯಾಸ ಇಡು, ವಸ್ತು ಏನಿದೆಯೋ ತಾನು ಗೊತ್ತಾಗ್ತದೆ. ವಸ್ತು ಕಡೆನಿಂದ ಜ್ಞಾನ ಆಗುತ್ತದೆ. ಅಂದರೆ ವಸ್ತುವಕ್ಕನುಗುಣವಾಗಿರುತ್ತದೆ. ಕರ್ತ ತಿಳಿಯುವವನ ಕೈಯಲ್ಲಿಲ್ಲ. ಅದು ಹೇಗಿದೆಯೋ ಅದೇ ಕಂಡು ಬರ್ತದೆ. ನನ್ನ ಇಷ್ಟಕ್ಕನುಗುಣವಾಗಿ ಬದಲಾಯಿಸ್ಕೊಂಡು ಅದಲ್ಲ, ಇದು ಬಿಳಿ ಅಲ್ಲ, ನನಗಿಷ್ಟವಿಲ್ಲ ಅಂದರೆ ನಿಮಗೆ ಇಷ್ಟವಿಲ್ಲದಿದ್ದರೂ ಅದು ಇರುವುದೇ ಬಿಳಿ. ನಿಮ್ಮ ಕೈಯಲ್ಲಿಲ್ಲ, ನನ್ನ ಕೈಯಲ್ಲಿಲ್ಲ, ಯಾರ ಕೈಯಲ್ಲಿಲ್ಲ. ಯಾರೇ ನೋಡಲಿ ಎಲ್ಲರಿಗೂ ಬಿಳಿ ಕಂಡು ಬರ್ತದೆ. 100 ಜನರನ್ನು ತಗೊಂಡು ಬಾ, ಎಲ್ಲರಿಗೂ ಬಿಳಿ ಕಂಡು ಬರ್ತದೆ. ಬಿಳಿ 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 ಎಲ್ಲರೂ ಬಿಳಿ ಹೇಳ್ತಾರೆ. ಇದೇನು ಅಂದರೆ ಯಾರ ಕೈಯಲ್ಲಿಲ್ಲ. ಮಾಹಿತಿ ಅಂದರೆ ನಾನೊಂದು ಹೇಳಿದೆ, ಅದು ದೊಡ್ಡದಾಗಿದೆ ಎಂದು ಹೇಳ್ತೀನಿ. ಯಾವುದೇ ಒಂದು ಸಂಕ್ರಾಂತಿ ಅಲ್ಲವೇ, ಸಂಕ್ರಾಂತಿಗೆ ಒಂದು ಏನು ಹೇಳ್ತಾರೆ, ಬೆಲ್ಲ, ಇನ್ನೊಂದು ಎಳ್ಳು ಬೆಲ್ಲ ಸೇರಿಸ್ತಾರೆ. ಅದು ಹೇಗಿರುತ್ತದೆ ಅಂದರೆ ಸಿಹಿಯಾಗಿರುತ್ತೆ. ಸಿಹಿ ಅಂದರೆ ಏನು? ಸಿಹಿಗಳು ಒಂದೇ ಬಗೆಯ ಸಿಹಿಗಳಿರುತ್ತವೆ. ಎಷ್ಟು ಮಿಠಾಯಿಗಳು ಮಾಡ್ತಾರೆ, ಸಿಹಿಯಲ್ಲಿ ವ್ಯತ್ಯಾಸ ಇಲ್ಲವಾ? ಸಿಹಿ ಅಂದರೆ ಹೇಗೆ? ಒಂದು ಸ್ಪೆಷಲ್ ಮಿಠಾಯಿ ಬಂತು ವಿದೇಶದಿಂದ, ಅದು ಹೇಗಿರುತ್ತದೆ ಅಂದರೆ ಸಿಹಿಯಾಗಿರುತ್ತದೆ. ಸಿಹಿ ಅಂದರೆ ಹೇಗೆ ಅಂದರೆ ಹೇಗೆ ಹೇಳೋಕ್ಕಾಗ್ತದೆ? ನಾನು ಸಿಹಿ ಎಂದು ಹೇಳಿದ್ದರೆ ಎಲ್ಲರೂ ತಮಗೆ ತೋಚಿದ್ದು ಊಹಿಸ್ಕೊಳ್ತಾರೆ. ಕನ್ನಡಿಗರು ಮೈಸೂರು ಪಾಕ್ ಊಹಿಸ್ಕೊಳ್ತಾರೆ, ಏಕೆಂದರೆ ಅದು ಅವರು ಮೈಸೂರು ಅವರದೇ ಅವರದು. ಆದ್ದರಿಂದ ಇನ್ನೊಬ್ಬರು ಬೇರೆದು ಊಹಿಸ್ಕೊಳ್ತಾರೆ. ಒಬ್ಬರು ಜಿಲೇಬಿ ಹಾಗೆ ಸಿಹಿ ಅಂದ್ಕೊಳ್ತಾರೆ, ಇನ್ನೊಬ್ಬರು ಇನ್ನೊಂದೇನು ಮಾವಿನ ಹಣ್ಣು ಸಿಹಿ ಇರುತ್ತದೆ ಹಾಗೆ ಸಿಹಿ ಅಂದ್ಕೊಳ್ತಾರೆ. ಅಂದರೆ ಸಿಹಿ ಅಂದರೆ ನೀವು ಊಹಿಸ್ಕೊಳ್ಳಬೇಕಾದರೆ ಬಗೆ ಊಹಿಸ್ಕೊಳ್ತಾರೆ. ಎಲ್ಲರ ಮನಸ್ಸಿನಲ್ಲಿ ಒಂದೇ ಬಗೆ ಇದೆಯಾ ಸಿಹಿ ಅಂದರೆ? ಏಕೆಂದರೆ ನಿಮ್ಮ ವೈಯಕ್ತಿಕವಾಗಿ ಊಹಿಸಿಕೊಳ್ಳುವಕ್ಕೆ ಅವಕಾಶ ಹೆಚ್ಚಿದೆ, ಬಗೆ ಊಹಿಸಿಕೊಳ್ಳಬಹುದು. ಆದ್ದರಿಂದ ಪರೋಕ್ಷ ಜ್ಞಾನದಲ್ಲಿ ಈ ತಿಳಿಯುವವನು ಕೇಳುವವನು ಊಹಿಸಿಕೊಂಡು ಬಿಡ್ತಾನೆ, ಅದಕ್ಕೆ ಅನುಗುಣವಾಗಿ ಏನೇನೋ ಊಹಿಸ್ತಾನೆ. ಎಲ್ಲರ ಜ್ಞಾನ ಒಂದೇ ಬಗೆ ಇರುವುದಿಲ್ಲ. ಯಾವುದು ವಸ್ತುತಂತ್ರಜ್ಞಾನವೋ ವಸ್ತುಕ್ಕನುಗುಣವಾಗಿದ್ದರೆ ಅದು ಹೇಗಿದೆಯೋ ಹಾಗೆ ಎಲ್ಲರೂ ತಿಳ್ಕೊಳ್ಳಲಿ, 100 ಜನರು ಬರಲಿ, ಒಂದೇ ಬಗೆ ಕಂಡು ಬರಲಿ. ಏಕೆಂದರೆ ಅದು ವಸ್ತು ಊಹಿಸಿಕೊಳ್ಳುವವನು ತಿಳ್ಕೊಳ್ಳುವವನ ಕೈಯಲ್ಲಿಲ್ಲ, ಅದು ಇದ್ದದ್ದೇ ಇರುತ್ತದೆ. ಇದು ಶಂಕರಾಚಾರ್ಯರೇ ಹೇಳಿದ್ದಾರೆ. ಶಂಕರರಿಗಿಂತ ಹಿಂದಿನ ಕೆಲವರು ಆಚಾರ್ಯರು ಮಿಸ್ ಮಾಡಿದ್ದರು, ಇದು ತಿಳ್ಕೊಳ್ಳಿಲ್ಲ.
ಅನಂತರ ಕಾಲದಲ್ಲಿ ದ್ವೈತಿಗಳು, ವಿಶಿಷ್ಟಾದ್ವೈತಿಗಳು, ದ್ವೈತಾದ್ವೈತಿಗಳು ಇನ್ನು ಯಾರ್ಯಾರಿದ್ದರೋ ಎಲ್ಲರೂ ಈ ಪಾಯಿಂಟ್ ಮಿಸ್ ಆದರು. ಶಂಕರರು ಹೇಳಿದ ನಂತರನೂ ದೇ ನೆವರ್ ಬಾದರ್ ಟು ಅಂಡರ್ಸ್ಟ್ಯಾಂಡ್. ವಸ್ತು ತಂತ್ರಜ್ಞಾನ ಅಂದ್ರೇನು? ವಸ್ತು ಹೇಗಿರುತ್ತದೋ ಹಾಗೇ ತಿಳಿಯುವುದು. ಅದು ನಿಮ್ಮ ಕೈಯಲ್ಲಿಲ್ಲ. ಅಟೆನ್ಷನ್ ಇರು, ತಾನು ಗೊತ್ತಾಗ್ತದೆ ಅಷ್ಟೇ. ಯು ಹ್ಯಾವ್ ನೋ ಚಾಯ್ಸ್. ಯುವರ್ ಫ್ರೀ ವಿಲ್ ಡಸಂಟ್ ವರ್ಕ್. ನಿನ್ನ ಫ್ರೀ ವಿಲ್, ನಿನ್ನ ಸಂಕಲ್ಪಕ್ಕೆ ಅವಕಾಶ ಇಲ್ಲ. ನೀವು ಸಂಕಲ್ಪ ಮಾಡಿದರೆ ಊಹೆ ಆಗಿಬಿಡ್ತದೆ. ಒಂದು ಉಪಾಸನ. ಅವರು ಹೇಳಿದ್ದ ಜ್ಞಾನವೇನು? ಉಪನಿಷತ್ತಿನಲ್ಲಿ ಜ್ಞಾನ ಪದ ಇದೆ ಅಲ್ಲವೇ? ಎಲ್ಲರೂ ಜ್ಞಾನದಿಂದ ಮೋಕ್ಷ, ಜ್ಞಾನ ಎಲ್ಲ ಕಡೆ ಉಪನಿಷತ್ತಿನಲ್ಲಿ ಕಂಡು ಬರ್ತದೆ. ಶಂಕರರು ಜ್ಞಾನ ಅಂದರೆ ವಸ್ತುತಂತ್ರಜ್ಞಾನ. ತನ್ನ ನಿಜಸ್ವರೂಪವೇನೋ ಅದೇ ತಾನು ಗೊತ್ತಾಗಬೇಕು. ಹಾಗಾದರೆ ಮಿಕ್ಕ ಜನರು ಅದೇ ಜ್ಞಾನ ಎಂಬ ಮಾತುಗೆ ತಿಳ್ಕೊಂಡು ಅರ್ಥವೇನು? ಆ ಗಡಿಯಾರ ತೆಗೆದು ಬಿಟ್ಟರು ನನ್ನ ಗಡಿಯಾರ ನಾನು ತಂದಿಲ್ಲ. ಇಲ್ಲಿದೆಯಾ? ಆಯಿತು. ಸೊ ಟೈಮ್ ಆಯಿತು, ಆವಾಗಲೇ ಆಯಿತು. ಒಂದು 5 ನಿಮಿಷಕ್ಕೆ ಮುಗಿಸ್ತೀನಿ. ಇದೀಗ ನಿಧಾನವಾಗಿ ನಡೆಯುತ್ತದೆ, ಯಾಕಂದರೆ ಅನೇಕ ಕ್ಲಾಸ್ಗಳು ನಡೆಯುತ್ತಾ ಇರಬೇಕು. ಅವರು ತಿಳ್ಕೊಂಡ ಜ್ಞಾನವೇನು? ಜ್ಞಾನಕ್ಕೆ ಅವರ ದೃಷ್ಟಿಯಲ್ಲಿ ಏನರ್ಥ? ಇದು ಹೋಲಿಸೋಣ ನೋಡಿ. ಇನ್ನೊಬ್ಬರಿಂದ ಹೋಲಿಸುವುದು, ಅವರನ್ನು ಕಡೆಗಣಿಸುವುದು, ಅವರನ್ನು ಬೈಯುವುದು, ಅವರನ್ನು ಇನ್ಸಲ್ಟ್ ಮಾಡುವುದಕ್ಕಲ್ಲ. ಶಂಕರರು ಹೇಳಿದ್ದು ನಮ್ಮ ಅನುಭವದಲ್ಲಿ ತಿಳ್ಕೊಳ್ಳತಕ್ಕದ್ದು ಸರಿಯಾಗಿರಬೇಕೆಂದರೆ ಅದರಿಂದ ಹೋಲಿಸಿಕೊಂಡರೆ ನಮಗೆ ಸ್ಪಷ್ಟವಾಗುತ್ತದೆ ಎಂದೇ ಹೋಲಿಸ್ತಾ ಇದ್ದೀವೇ ಹೊರತು ಅವರನ್ನು ಅವರು ಏನು ತಿಳ್ಕೊಳ್ತಾರೋ ಅವರಿಷ್ಟ, ನಮಗೆ ಯಾಕೆ? ಅವ್ರು ಏನು ತಿಳ್ಕೊಳ್ಳಲಿ. ಅದರಿಂದ ಹೋಲಿಸುವುದೇಕೆ ಅಂದರೆ ಹೋಲಿಸಿದರೆ ಇದಕ್ಕಿರುವಂಥ ಸೂಕ್ಷ್ಮ ವ್ಯತ್ಯಾಸ ಗೊತ್ತಾಗ್ತದೆ. ಸೂಕ್ಷ್ಮ ವ್ಯತ್ಯಾಸ ಗೊತ್ತಾಗಬೇಕಂದ್ರೆ ನೋಡಿ, ಇದು ಕೆಂಪಿದೆ ಅಂದರೆ ಕೆಂಪು ಎಲ್ಲ ಕೆಂಪು ಒಂದೇ ಆಗುತ್ತದ? ಇದು ಕೆಂಪೆ ಎರಡೂ ಒಂದೇನಾ? ದೂರದಿಂದ ನೋಡಿದ್ದರೆ ಕೆಲವು ಕೆಂಪುಗಳು ಒಂದೇ ಅನಿಸುತ್ತವೆ. ಹತ್ತಿರಕ್ಕೆ ತಂದು ಪಕ್ಕ ಇದಕ್ಕೆ ವ್ಯತ್ಯಾಸ ಇದೆ, ಸೂಕ್ಷ್ಮ ವ್ಯತ್ಯಾಸ ಇದೆ ಎಂದು ಅನಿಸುತ್ತದೆ. ಹೀಗೆ ಪಕ್ಕಕ್ಕಿಟ್ಟರೆ ಆ ಸೂಕ್ಷ್ಮ ವ್ಯತ್ಯಾಸವೇನೋ ಗೊತ್ತಾಗ್ತದೆ. ಅದಕ್ಕೋಸ್ಕರ ಇನ್ನೊಬ್ಬರು ಹೇಳಿರುವ ವಿಶಿಷ್ಟಾದ್ವೈತಿಗಳು, ದ್ವೈತಿಗಳು ಮುಂತಾದವರು ಅವರಲ್ಲಿ ಅನೇಕರಿದ್ದಾರೆ. ಜನರು ವಿಶಿಷ್ಟಾದ್ವೈತ ಎರಡೇ ಅಂದ್ಕೊಳ್ತಾರೆ. ಇನ್ನೂ ಇವೆ, ನಿಂಬಾರ್ಕ, ವಲ್ಲಭ, ಇನ್ನೇನು ದ್ವೈತಾದ್ವೈತ ತುಂಬ ಇವೆ. ಅದರಲ್ಲಿ ಪಂಡಿತರಿಗೆ ಗೊತ್ತು, ಸಾಮಾನ್ಯ ಜನರು ಎರಡೇ ಇವೆ ಅಂದ್ಕೊಳ್ತಾರೆ, ದ್ವೈತ ವಿಶಿಷ್ಟಾದ್ವೈತ. ಇನ್ನೂ ಇವೆ, ತುಂಬ ಇವೆ. ಇವೆಲ್ಲವನ್ನು ಪಕ್ಕಕ್ಕಿಟ್ಟರೆ ಸೂಕ್ಷ್ಮ ವ್ಯತ್ಯಾಸ ಗೊತ್ತಾಗ್ತದೆ. ಅದಕ್ಕೋಸ್ಕರ ಪಕ್ಕಕ್ಕಿಟ್ಟು ಹೋಲಿಸಿ ನೋಡ್ತೀವಿ. ನಮ್ಮ ತಿಳುವಳಿಕೆ, ನಮ್ಮ ಅದ್ವೈತ ಜ್ಞಾನ ಸ್ಪಷ್ಟವಾಗುವುದಕ್ಕೆ, ನಮ್ಮ ಅನುಭವ ಸ್ಪಷ್ಟವಾಗುವುದಕ್ಕೆ ಹೊರತು ಅವರನ್ನು ಕಡೆಗಣಿಸುವುದಕ್ಕೂ ಅಪಮಾನ ಮಾಡುವುದಕ್ಕಲ್ಲ. ಆ ಕಡೆ ಹೋಗಲ್ಲ, ಅದರಿಂದ ನಮಗೇನು ಪ್ರಯೋಜನವಿಲ್ಲ. ಅದು ನಮ್ಮ ಬುದ್ಧಿ ಕೆಟ್ಟು ಹೋಗ್ತದೆ, ನಾವು ಅದಕ್ಕೆ ಹೋಗಲ್ಲ. ನಮ್ಮ ಬುದ್ಧಿ ಕೆಡಿಸ್ಕೊಳ್ಳುವುದಕ್ಕೆ, ನಮ್ಮದು ಸ್ಪಷ್ಟವಾಗಬೇಕಷ್ಟೆ. ಜ್ಞಾನ ಅಂದರೆ ಅವರೇನು ತಿಳ್ಕೊಂಡು ಬಿಟ್ಟರು ಅಂದರೆ, ಮೊದಲು ನಿಮ್ಮ ವಿಷ್ಣು ಭಕ್ತನಾದರೆ ವಿಷ್ಣು ಕುರಿತು, ಶಿವಭಕ್ತನಾದರೆ ಶಿವನ ಕುರಿತು, ಪರಮಾತ್ಮ ಹೀಗಿದ್ದಾನೆ, ವಿಷ್ಣು ಹೀಗಿದ್ದಾನೆ ಎಂದು ಹೇಳ್ಕೊಡ್ತಾರೆ, ಅಥವಾ ಶಿವ ಹೀಗಿದ್ದಾನೆ ಎಂದು ಹೇಳ್ಕೊಡ್ತಾರೆ. ವಿಷ್ಣುವು ಕುರಿತು ನಾನು ವರ್ಣನ ಮಾಡ್ತೀನಿ. ವಿಷ್ಣು ಹೇಗಿದೆ? ಚತುರ್ಭುಜನಾಗಿದ್ದಾನೆ, ಕೈಯಲ್ಲೇನು ಶಂಖಚಕ್ರ ಇಟ್ಕೊಂಡ. ಶಿವ ಆದರೆ ತ್ರಿಶೂಲ, ಡಮರು ಇಟ್ಕೊಂಡ ಮುಂತಾದ. ಅವರಿಗೆ ಜಟ ಇಟ್ಕೊಂಡ, ಇವರು ಕಿರೀಟ ಇಟ್ಕೊಳ್ತಾನೆ. ವಕ್ಷಸ್ಥಲದಲ್ಲಿ ಲಕ್ಷ್ಮೀದೇವಿ ಇರುತ್ತಾಳೆ, ಕೌಸ್ತುಭಮಣಿ ಇರುತ್ತದೆ, ನೀಲಮೇಘಶ್ಯಾಮ ಏನೇನೋ ಹೇಳ್ತಾರೆ. ವಿಷ್ಣು ಹೇಳಿದ್ದರೆ ನಾನು ವಿಷ್ಣು ವರ್ಣನ ಮಾಡಿದೆ. ಇನ್ನೊಂದು ದಿವ್ಯ ತೇಜಸ್ಸಿದೆ ಎಂದು ಹೇಳ್ತಾರೆ. ದಿವ್ಯ ತೇಜಸ್ಸು ಅಂದರೆ ಎಷ್ಟು ಬೆಳಕಿರುತ್ತದೆ? ಎಲ್ಲರೂ ಊಹಿಸ್ಕೊಂಡರೆ ಎಲ್ಲರ ಮನಸ್ಸಿನಲ್ಲಿ ಒಂದೇ ಪಿಕ್ಚರ್ ಆಯಿತಾ? ಅಥವಾ ಪಿಕ್ಚರ್ಗೂ ಸ್ವಲ್ಪ ವ್ಯತ್ಯಾಸ ಇರುತ್ತದೆ. ಏಕೆಂದರೆ ಹೇಳಿದ್ದು ನೀವು ಊಹಿಸ್ಕೊಳ್ತಾ ಇದ್ದೀರೇ ಹೊರತು, ಈ ಬಿಳಿ ನೋಡುವುದಾದರೆ ನೀವು ಊಹಿಸ್ತಾ ಇಲ್ಲ. ನೀವು ಪಕ್ಕಕ್ಕೆ ಇಟ್ಟು ಸುಮ್ಮನೆ ನಿಮ್ಮ ಅಟೆನ್ಷನ್ ಇಡಬೇಕು. ತಾನು ವಸ್ತು ಗೊತ್ತಾಗ್ತದೆ. ವಸ್ತುತಂತ್ರಜ್ಞಾನ ತಾನೇ ಗೊತ್ತಾಗ್ತದೆ. ಊಹಿಸಿಕೊಳ್ಳುವ ಜ್ಞಾನ ಆದರೆ, ಊಹಕ್ಕೆ ಅವಕಾಶವಿದ್ದರೆ ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ಬಗೆ ಆಗುತ್ತದೆ. ಇದನ್ನು ಮೊದಲು ಮಾಹಿತಿ ರೂಪ ಜ್ಞಾನ ಹೇಳಿದ್ದೀವಿ. ಈ ಜ್ಞಾನವೂ ಎಲ್ಲರಲ್ಲಿ ಒಂದೇ ಬಗೆ ಇಲ್ಲ. ಈಗ ನೀವು ವಿಷ್ಣು ಅಂದರೆ ಏನು ತಿಳ್ಕೊಂಡ ನಂತರ, ವಿಷ್ಣು ಆಗಲಿ, ಶಿವ ಆಗಲಿ, ದೇವಿ ಆಗಲಿ, ಗಣಪತಿ, ಸುಬ್ರಹ್ಮಣ್ಯ ಯಾರಿಷ್ಟವಿದ್ದರೆ ನಿಮ್ಮ ಇಷ್ಟ ದೇವತ, ರಾಮ, ಕೃಷ್ಣ ಇಷ್ಟ ದೇವತ. ಆ ದೇವತರನ್ನು ಮೊದಲು ಪುಸ್ತಕದಿಂದ ವರ್ಣನ ಮಾಡಿದ್ದ ಪುಸ್ತಕವನ್ನು, ಆ ವರ್ಣನವನ್ನು ಕೇಳಿ,
ಈಗ ಅದನ್ನೇ ಭಾವನಾ ಜಪ ಧ್ಯಾನ ಮಾಡ್ಕೊಳ್ತಾ ಇದ್ದರೆ ನಿಮ್ಮ ಮನಸ್ಸಿನಲ್ಲಿ ಬಂದಿರುವ ಊಹಾಚಿತ್ರ ಅದನ್ನು ನೀವು ಮತ್ತೆ ಧ್ಯಾನ ಮಾಡಿ ಅದು ಆ್ಯಕ್ಚುವಲೈಸ್ ಆಗಿಬಿಡ್ತದೆ, ವಾಸ್ತವಿಕತೆ ಆಗಿಬಿಡ್ತದೆ. ಅಂದರೆ ಊಹಿಸ್ಕೊಂಡಿರುವ ಚಿತ್ರನೇ ರಿಯಲೈಸ್ ಆಗಿಬಿಡ್ತೀರಿ. ಕ್ರಿಯೇಟಿವ್ ಇಮ್ಯಾಜಿನೇಷನ್ ಹೇಳ್ತೀವಿ. ಕ್ರಿಯೇಟಿವ್ ಇಮ್ಯಾಜಿನೇಷನ್ ಅಂದರೆ ಯಾವುದೇ ಒಂದು ರಾಮಚಂದ್ರ ಹೀಗಿದ್ದಾನೆ ಒಂದು ಚಿತ್ರ ನೋಡ್ಯೋ ಹೇಳಿದ್ದು ವರ್ಣನ ಮಾಡಿಕೊಂಡು ಅದನ್ನೇ ನಿಮ್ಮ ಮನಸ್ಸು ಊಹಿಸ್ತಾ ಹಾಗೆಯೇ ಕಂಟಿನ್ಯೂಸ್ಲಿ ಧ್ಯಾನ ಮಾಡಬೇಕು. 6 ತಿಂಗಳು ಮಿನಿಮಮ್. ಕೆಲವರಿಗೆ 1 ವರ್ಷ 2 ವರ್ಷ ಆಗುತ್ತದೆ, ಕೆಲವರಿಗೆ 5-6 ವರ್ಷ ಆಗುತ್ತದೆ. ಆವಾಗ ನಿಮಗೆ ರಾಮಚಂದ್ರ ಮೊದಲು ನಿಮ್ಮ ಮನಸ್ಸಿನಲ್ಲಿ ಕನಸಿನಲ್ಲಿ ಕಂಡು ಬರ್ತಾನೆ. ನಂತರ ಕಣ್ಣು ತೆಗೆದಿರುವಾಗ ನಿಮ್ಮ ಇಷ್ಟ ದೇವತಾ ರಾಮ ಕೃಷ್ಣ ಶಿವ ಕಂಡು ಬರುವುದು ಶುರುವಾಗ್ತದೆ. ಸ್ವಲ್ಪ ಹೊತ್ತು ಕಂಡು ಬಂದು ಹೋಗುತ್ತದೆ, ಬಟ್ ಕಂಡು ಬರ್ತದೆ. ಇದು ಹೇಗೆ ಆಯಿತು? ನಿಮ್ಮ ಮನಸ್ಸು ಊಹಿಸ್ಕೊಂಡು ಗಟ್ಟಿ ಮಾಡಿಕೊಂಡು ಅದು ಮನಸ್ಸಿನಲ್ಲಿ ಗಟ್ಟಿಯಾಗಿ ಮತ್ತು ಕಣ್ಣಿಗೆ ಕಂಡು ಬರೋದು ಶುರುವಾಯಿತು. ಇದನ್ನು ದರ್ಶನ ಸಾಕ್ಷಾತ್ಕಾರ ಎಂದು ಹೇಳ್ತಾರೆ ಅವರು. ಆದರೆ ಈ ಸಾಕ್ಷಾತ್ಕಾರದಲ್ಲಿ ನಿಮ್ಮ ಮನಸ್ಸಿನ ವ್ಯಾಪಾರ, ಮನಸ್ಸಿನ ಪ್ರಯತ್ನವೇ ಹೆಚ್ಚಿದೆ ಅಲ್ಲವೇ? ಮನಸ್ಸು ಊಹಿಸ್ಕೊಂಡಿದ್ದು ಇದನ್ನು ಅವರು ಜ್ಞಾನ ಹೇಳ್ತಾರೆ. ಅವರು ಹೇಳುವ ಜ್ಞಾನ ಮೊದಲು ಮಾಹಿತಿ ರೂಪ ಜ್ಞಾನ. ಅವರು ಹೇಳಿದ್ದಾಗ ಮನಸ್ಸು ಊಹಿಸ್ಕೊಳ್ತದೆ. ಊಹಿಸ್ಕೊಂಡಿದ್ದನ್ನು ನೀವು ರಿಪೀಟ್ ಮಾಡ್ತೀರಿ. ಅದನ್ನೇ ಮಾಡಿ ನಿಮ್ಮ ಮನಸ್ಸೆಲ್ಲ ಅದೇ ಇಷ್ಟ ದೇವತಾ ಆಕಾರ, ವಿಷ್ಣುವೋ ಶಿವನೋ ರಾಮನೋ ಅದೇ ಆಕಾರ ತಾಳಬೇಕು. ಅಲ್ಲಿ ತುಂಬ ಶ್ರದ್ಧಕ್ಕೆ ಮುಖ್ಯ. ಶ್ರದ್ಧವನ್ನು ಅಲಗಾಡಿಸುವಂಥ ವೇದಾಂತ ಕೇಳಬಾರದು. ಅಲ್ಲಿ ಉಪಾಸಕರು ಅದಕ್ಕೋಸ್ಕರ ಭಕ್ತಿಯಿಂದ ಇಟ್ಕೊಂಡು ಅದನ್ನೇ ಭಾವನ ಮಾಡಿ ಅನೇಕ ವರ್ಷಗಟ್ಟಲ, ಕೆಲವೊಮ್ಮೆ ವರ್ಷಗಟ್ಟಲಾಗಬೇಕಾಗ್ತದೆ. ಮನಸ್ಸು ಹೊಂದಿಕೊಳ್ಳಬೇಕು ಅದಕ್ಕೆ. ನಿಮ್ಮ ಮನಸ್ಸೇ ಅದು ಆಕಾರ ಆಗಿಬಿಡ್ತದೆ, ನಿಮ್ಮ ಇಷ್ಟ ದೇವತಾ ಆಕಾರ ಆಗಿಬಿಟ್ಟಾಗ ಕಣ್ಣು ಮುಚ್ಚಿದ್ದರೆ ಮೊದಲು ಮನಸ್ಸಿನಲ್ಲಿ ಕಂಡು ಬರುತ್ತದೆ. ನಂತರ ಕಣ್ಣು ತೆಗೆದರೆ ಎದುರಾಗಿ ಕಂಡು ಬರ್ತದೆ. ನೋಡಿದವರಿದ್ದಾರೆ, ಯಾರಿಗಾದರೂ ಆಗಬಹುದು. ಆದರೆ ಅದಕ್ಕೆ ತುಂಬ ಅಭ್ಯಾಸ ಬೇಕು. ಮೈಂಡು ಶುಡ್ ಬಿ ಇನ್ಫ್ಯೂಸ್ಡ್ ವಿತ್ ದಟ್ ಥಾಟ್. ಆ ಥಾಟ್ನಂದರೆ ತುಂಬಿ ಕಣ್ಣು ತೆಗೆದರೆ ನಿಮಗೆ ಎದುರಾಗಿ ರಾಮ ಕೃಷ್ಣ ಶಿವ ಯಾರೋ ಒಬ್ಬ ದೇವತರನ್ನು ಇಟ್ಕೊಂಬೊದಲು ತುಂಬ ಅಭ್ಯಾಸ ಮಾಡಬೇಕು. ಮನಸ್ಸಿನ ಭಾವ, ಮನಸ್ಸಿನಲ್ಲಿ ಸಂಸ್ಕಾರ ತುಂಬಿ ನಿಮ್ಮ ಮನಸ್ಸು ತದಾಕಾರ ತಾಳುತ್ತದೆ. ಆಕಾರ ತಾಳಿ ಹೊರಗಿನ ಕಂಡು ಬರುವುದು ಶುರುವಾಗ್ತದೆ. ಇದು ಮನಸ್ಸಿನ ಊಹಾಶಕ್ತಿಯನ್ನು ಗಟ್ಟಿಗೊಳಿಸುವುದರಿಂದ ಕಂಡು ಬಂದಿದ್ದೇ ಹೊರತು ಇದು ವಸ್ತುತಂತ್ರಜ್ಞಾನ ಅಲ್ಲ. ಶಂಕರರು ಹೇಳ್ತಾರೆ, ಇದೂ ಇದೆ. ಈ ತರಹ ದರ್ಶನವಾಗುವಂಥ ನಿಮ್ಮ ಇಷ್ಟದೇವತಾ ದರ್ಶನಗಳು, ಊಹಿಸಿಕೊಳ್ಳುವುದು, ಧ್ಯಾನ ಮಾಡುವುದು ಇದೆ. ಉಪಾಸನ, ಈ ಧ್ಯಾನಕ್ಕೆ ಉಪಾಸನ ಹೇಳ್ತೀವಿ. ಈ ಉಪಾಸನ ಮಾಡುವುದು ಇದೆ. ಇದರಿಂದಲೂ ದರ್ಶನ ಆಗುತ್ತದೆ, ಆಗಲ್ಲ ಎಂದು ಹೇಳಲ್ಲ. ಆದರೆ ಜ್ಞಾನಯೋಗದಲ್ಲಿ ನಿರ್ಗುಣ ಬ್ರಹ್ಮಕ್ಕೆ ಹೇಳಿದ್ದ ಆ ಜ್ಞಾನ ಬೇರೆ. ಅದು ವಸ್ತುವನ್ನು ಇದ್ದ ಹಾಗೆ ತಿಳ್ಕೊಳ್ಳುವ ಜ್ಞಾನ ಬೇರೆ. ಇದು ನೀವು ಊಹಿಸಿಕೊಂಡು ಊಹೆಯನ್ನು ಗಟ್ಟಿಗೊಳಿಸಿಕೊಂಡು ದರ್ಶನ ಮಾಡಿಕೊಳ್ಳುವುದು ಬೇರೆ, ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಬೇರೆ. ಅವರು ಮಾಹಿತಿಯಾಗಿ ತಿಳ್ಕೊಂಡು ಮನಸ್ಸಿನಲ್ಲಿ ಗಟ್ಟಿಗೊಳಿಸಿಕೊಂಡು ಸಾಕ್ಷಾತ್ಕಾರ ಮಾಡುವುದು ಇದೇ ಜ್ಞಾನ ಎಂದು ಹೇಳಿದ್ದರೆ ಹೊರತು ಇದ್ದನ್ನು ಇದ್ದ ಹಾಗೆ ತಿಳುವ ಜ್ಞಾನ ಅವರ ಶಾಸ್ತ್ರದಲ್ಲೇ ಇಲ್ಲ. ವಿಶಿಷ್ಟಾದ್ವೈತ ದ್ವೈತ ಅವರು ಎಲ್ಲ ವ್ಯಾಖ್ಯಾನಗಳು ಪುಸ್ತಕಗಳು ಎಲ್ಲ ಓದಿ ಒಂದು ವಾಕ್ಯ ಕಂಡು ಬರಲ್ಲ. ಇದು ಕೇವಲ ಶಂಕರ ಸಿದ್ಧಾಂತದಲ್ಲೇ ಇದೆ. ವಸ್ತುವನ್ನು ಯಥಾವತ್ತಾಗಿ ಇದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳುವುದು ಜ್ಞಾನ ಎನ್ನುವುದು ಅದ್ವೈತದಲ್ಲೇ ಕಂಡು ಬರ್ತದೆ, ಅವರಿಲ್ಲವೇ ಇಲ್ಲ. మరి ಹೇಗೆ ಮಿಸ್ ಆದರೂ ನನಗೂ ಆಶ್ಚರ್ಯವಾಗ್ತದೆ. ಕೇಳಿದ ನಂತರ ಆದರೂ ಇವರ ಅದ್ವೈತಿಗಳು ಹೀಗೆ ಹೇಳುತ್ತಾರೆ, ಅಂಥದ್ದು ಜ್ಞಾನವಿದೆಯಾ ನೋಡೋಣ ಎಂದು. ನಮ್ಮ ಲೌಕಿಕ ಜ್ಞಾನವಿಲ್ಲವ? ಲೌಕಿಕ ಜ್ಞಾನಗಳು ವಸ್ತುವನ್ನು ಇದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳುವುದು, ಮೈಕನ್ನು ಮೈಕ ಹಾಗೆ, ಪೇಪರನ್ನು ಪೇಪರ್ ಹಾಗೆ, ಪೆನ್ನನ್ನು ಪೆನ್ನು ಹಾಗೆ. ಲೌಕಿಕ ಜ್ಞಾನಗಳು ಇದ್ದನ್ನು ಇದ್ದ ಹಾಗೆ ತಿಳ್ಕೊಳ್ತಾ ಇಲ್ಲವಾ? ಹಾಗೆಯೇ ಬ್ರಹ್ಮಜ್ಞಾನ ಆಗುತ್ತದೆ ಅಲ್ಲವೇ? ಅಂಥದ್ದು ಇದೆ ಎನ್ನುವುದೇ ಅವ್ರಿಗೆ ಗೊತ್ತಿಲ್ಲ. ಅವರು ಒಪ್ಪಲೂ ಇಲ್ಲ. ಶಂಕರರನ್ನು ಪೂರ್ವಪಕ್ಷ ಮಾಡಿ ಶಂಕರರಿಗೆ ಗೊತ್ತಿಲ್ಲ, ಅಜ್ಞಾನಿ, ಏನು ಬೌದ್ಧರ ಸಿದ್ಧಾಂತ ತಂದು ಬಿಟ್ಟ, ಇಲ್ಲಿ ಉಪನಿಷತ್ತಿನಲ್ಲಿ ಇಲ್ಲವೇ ಇಲ್ಲ. ಉಪನಿಷತ್ತಿನಲ್ಲಿ ಹೇಳಿರುವ ಜ್ಞಾನವೆಲ್ಲ ಅವರು ಹೇಳಿದ ಇದೇ ಜ್ಞಾನ. ಮೊದಲು ಮಾಹಿತಿ ರೂಪ ಜ್ಞಾನ, ಅದು ಅಭ್ಯಾಸ ಮಾಡಿಕೊಂಡರೆ ದರ್ಶನವಾಗುವ ಜ್ಞಾನ. ಇದೇ ಜ್ಞಾನ ಉಪನಿಷತ್ತಿನಲ್ಲಿದೆ, ಶಂಕರರು ಹೇಳುವ ಜ್ಞಾನ ಇಲ್ಲವೇ ಇಲ್ಲ ಎಂದು ಹೇಳ್ಬಿಟ್ಟು. మరి ಉಪನಿಷತ್ತಿನಲ್ಲಿ ಎಲ್ಲ ಕಡೆ ಕಂಡು ಬರ್ತಾನೆ ಇದೆ. ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅತ್ರ ಬ್ರಹ್ಮ ಸಮಶ್ನುತೆ. ಈಗ ತಿಳ್ಕೊಂಡರೆ ಈಗಲೇ ಜ್ಞಾನವಾಗುತ್ತದೆ ಹೇಳ್ತಾನೆ ಇದೆ ಉಪನಿಷತ್ತು. ಅಲ್ಲಿ ಗುರು ಶಿಷ್ಯ ಸಂವಾದದಲ್ಲಿ ಕೇನೋಪನಿಷತ್ತು ನೋಡು, ಕಠೋಪನಿಷತ್ತು ನೋಡು, ಇವನ್ ತತ್ವಮಸಿ ಮಹಾವಾಕ್ಯ ಹೇಳಿರುವಂಥ ಛಾಂದೋಗ್ಯ ನೋಡು. ಅವನ ಶಿಷ್ಯ ತಿಳ್ಕೊಂಡು ಈಗ ಅರ್ಥವಾಯಿತು, ನಾನೇ ಬ್ರಹ್ಮ ಎಂದು ತಿಳ್ಕೊಂಡು ಹೋಗ್ತೀನಿ. ಅಲ್ಲಿ ಹೆದ್ದೆ ನಾನೇ ಬ್ರಹ್ಮ ಎಂದು ಈಗ ಗೊತ್ತಾಯಿತು ಎಂದು ಹೇಳ್ತಾನೆ ಇದ್ದಾನೆ ಅವನು.
ಅಲ್ಲಿ ಸ್ಪಷ್ಟವಾಗಿ ಹೇಳುತ್ತಾ ಇರುವಾಗ ಆ ವಾಕ್ಯಗಳನ್ನು ತಿರುಚಿ ಏನೇನೋ ಮಾಡಿಬಿಟ್ಟು ಏನೇನೋ ಅರ್ಥ ಮಾಡಿಬಿಟ್ಬಿಟ್ಟು ಮರೆಯಲ್ಲಿ ನೇರಾಗಿ ಕಂಡು ಬರ್ತಾನೆ ಇದೆ. ಅದಕ್ಕೋಸ್ಕರ ಶಂಕರರು ಉಪನಿಷತ್ತು ನೇರಾಗಿ ಹೇಳ್ತಾನೆ ಇದೆ ಇದೇನು. ಆದ್ದರಿಂದ ಹೀಗೆ ತಿಳ್ಕೊಳ್ಳುವುದರಿಂದ ಆ ಶಂಕರರ ಕಾಲದಲ್ಲಿ ಅವರು ಹೀಗೆ ಮೊದಲು ಒಂದು ಜ್ಞಾನವಾಗುತ್ತದೆ, ಅದನ್ನು ರಿಪೀಟ್ ಮಾಡಿದ್ದರೆ ಇನ್ನೊಂದು ಜ್ಞಾನ ಹುಟ್ಟುತ್ತದೆ. ರಿಪೀಟ್ ಮಾಡಿದ್ದರೆ ಹುಟ್ಟುವುದು ಬ್ರಹ್ಮಜ್ಞಾನ ಅಲ್ಲ, ಅದು ನಿಮ್ಮ ದರ್ಶನ ರೂಪ ಜ್ಞಾನವಾಗುತ್ತದೆ ಅಲ್ಲವೇ? ಅದು ಜ್ಞಾನ ಅಲ್ಲ. ವಸ್ತು ತಂತ್ರಜ್ಞಾನ, ಇದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಳುವ ಜ್ಞಾನ ಬೇಕು. ಅದಕ್ಕೋಸ್ಕರ ಮನಸ್ಸಿನ ಕಲ್ಪನಾ ನಿಂತು ಹೋಗಬೇಕು. ಕಲ್ಪನಾ ಅಂದರೆ ಏನು? ಈ ಕಲ್ಪಿಸುತ್ತದೆ, ಊಹಿಸುವುದು ಬೇಡ. ಒಬ್ಬನು ಏನೋ ಹೇಳುತ್ತಾ ಇದ್ದಾನೆ, ಲೌಕಿಕ ಉದಾಹರಣೆ ಹೇಳ್ತೀವಿ. ಏನೋ ಹೇಳ್ತಾ ಇದ್ದಾನೆ, ನಿಮಗೆ ಗೊತ್ತಿಲ್ಲ, ಯಾರೋ ಬರ್ತಾರಂತೆ, ಎಷ್ಟೊತ್ತಕ್ಕೆ ಬರ್ತಾರೆ, ಎಲ್ಲಿರುತ್ತಾರೆ, ಏನು ಮಾಡ್ತಾರೆ, ಅದೆಲ್ಲ ಹೇಳ್ತಾನೆ. ಕೇಳುವಕ್ಕೆ ಹೋದಾಗ ನೀವು ಮೊದಲೇ ಊಹಿಸಿಕೊಂಡು ಬಿಟ್ಟರೆ ಅವ್ರು ಹೇಳಿದ್ದು ಅರ್ಥವಾಗ್ತದೆ. ಕೆಲವರು ಕೇಳುವಕ್ಕೆ ಹೋಗಿ ಏನೇನೋ ಊಹಿಸ್ಕೊಂಡು ಬಿಡ್ತಾರೆ. ಓಹೋ ಆಯಿತು ನಾಡಿದ್ದು ಬರ್ತಾರೆ ಅಂದರೆ, ನಾಡಿದ್ದು ಏನಪ್ಪ, ಅವ್ರು ನಾಡಿದ್ದು ಹೇಳಲೇ ಇಲ್ಲ, ನಾಳೆನೇ ಎಂದು ಹೇಳಿದ್ರೆ ನಾಡಿದ್ದು ಏಕೆ ಅಂದೆ? ಓಹೋ ಆಯಿತು, ನಾಡಿದ್ದು ಗೊತ್ತಾಯ್ತು, ಮತ್ತೆ ನಾಡಿದ್ದು ಏಕೆ? ನಾಳೆ ಎಂದು ಹೇಳುವಾಗ ನಾಡಿದ್ದು ಏಕೆ? ಮನಸ್ಸಿನಲ್ಲಿ ಮೊದಲೇ ಏನೋ ಊಹಿಸ್ಕೊಂಡು ಬಿಟ್ಟರೆ ಅವರು ಹೇಳಿದ ಮಾತೆಲ್ಲ ತಿರುಚುತ್ತಾನೆ. ಅವರು ಸೋಮವಾರ ಅಂದರೆ ಅವರು ಮಂಗಳವಾರ ಅರ್ಥ ಮಾಡ್ಕೊಂಡು ಒಂದಕ್ಕೊಂದು ಆಗುತ್ತದೆ. ಅಂದರೆ ಮನಸ್ಸು ಊಹಿಸುವ ಸ್ವಭಾವ ಬಂದು ಬಿಟ್ಟರೆ ಅವರು ಹೇಳಿದ್ದು ಇದ್ದನ್ನು ಇದ್ದ ಹಾಗೆ ಕೇಳಪ್ಪ ಅಂದರೆ ಮನಸ್ಸು ಇಂಟರ್ಫಿಯರ್ ಆಗಿ ಒಂದಕ್ಕೊಂದು ಮಾಡಿಬಿಡ್ತದೆ. ಅದರಿಂದ ಮನಸ್ಸಿನ ಇಂಟರ್ಫಿಯರೆನ್ಸ್ ಬೇಡ. ಈ ಕಲ್ಪನಾ ಪಕ್ಕಕ್ಕಿಡು, ಹೇಳಿದ್ದು ಹೇಳಿದ ಹಾಗೇ ಅರ್ಥ ಮಾಡ್ಕೊ. ಅವರು ನಿಮ್ಮ ಅನುಭವದಲ್ಲಿ, ನಮ್ಮ ಅನುಭವದಲ್ಲಿ, ಎಲ್ಲರ ಅನುಭವದಲ್ಲಿರುವ ಬ್ರಹ್ಮವನ್ನೇ ತೋರಿಸ್ತಾ ಇದ್ದಾನೆ. ಚೈತನ್ಯ ರೂಪ, ಅರಿವಿನ ಸ್ವರೂಪ ಆತ್ಮ ಎಲ್ಲರಲ್ಲಿ ಇದೆ. ದೇಶ ಪರಿಮಿತಿ, ಕಾಲ ಪರಿಮಿತಿ, ವಸ್ತು ಪರಿಮಿತಿ ಇಲ್ಲದೆ ದೇಹೇಂದ್ರಿಯಾದಿಗಳನ್ನು ದಾಟಿ ಎಲ್ಲರಲ್ಲಿ ಅರಿವಿದೆ. ಆಗ ತೋರಿಸ್ತಾ ಇದ್ದೀನಿ ನೋಡು, ತಾನೇ ಆಗಿದ್ದಾನೆ, ಸ್ವತಃ ಸಿದ್ಧ. ಇದ್ದನ್ನು ಇದ್ದ ಹಾಗೆ ತಿಳ್ಕೊ ಅಷ್ಟೇ. ಇದು ತೋರಿಸುವುದು ವೇದಾಂತ. ಆದ್ದರಿಂದ ಈ ಜ್ಞಾನ, ವಸ್ತುತಂತ್ರಜ್ಞಾನ ಅವರಿಗೆ ಗೊತ್ತಿಲ್ಲ. ಈ ಶಂಕರಾಚಾರ್ಯರ ಕಾಲದಲ್ಲಿರುವವರು ಈ ಜ್ಞಾನ ವಿಷಯದಲ್ಲಿ ಅವರು ತಪ್ಪೇ ತಿಳ್ಕೊಂಡರು. ಆದ್ದರಿಂದ ಅವರು ಏನು ಹೇಳ್ತಾರಂದರೆ, ಎಷ್ಟೇ ತಿಳ್ಕೊಳ್ಳಲಿ ಶಾಸ್ತ್ರ ಒಂದು ಆಜ್ಞೆ ಕೊಡ್ತದಲ್ಲವೇ, ಶಾಸ್ತ್ರ ಹೇಳಿರುವ ಆಜ್ಞಕ್ಕೆ ಅನುಗುಣವಾಗಿ ನಾವು ಊಹಿಸಿಕೊಳ್ಳಬೇಕು. ಆಜ್ಞಕ್ಕೆ ಅನುಗುಣವಾಗಿ ಏನೋ ಮಾಡಬೇಕು, ಏನೋ ಮನಸ್ಸಿನಿಂದ ಆದರೂ ಮಾಡಬೇಕು, ಶರೀರದಿಂದ ಆದರೂ ಮಾಡಬೇಕು, ಏನೋ ಮಾಡಬೇಕು. ಶಂಕರರು ಹೇಳ್ತಾರೆ, ಏನು ಮಾಡಬೇಕಾಗಿಲ್ಲ, ನೀನು ಬ್ರಹ್ಮ ಆಗಿದ್ದಿ, ಎಲ್ಲರೂ ಆಗಿರುವ ತತ್ವಸ್ವರೂಪ. ಅದು ಸುಮ್ಮನೆ ಆ ಕಡೆಗೆ ದೃಷ್ಟಿ ತಿರುಗಿಸು, ತಪ್ಪು ತಿಳುವಳಿಕೆ ಹೋಗುತ್ತದೆ, ಬ್ರಹ್ಮ ತಾನೇ ಎಂದು ತಾನೇ ಗೊತ್ತಾಗ್ತದೆ. ಇದ್ದನ್ನು ಇದ್ದ ಹಾಗೆ ತಿಳ್ಕೊಂಡು. ಇವರು ಹೇಳ್ತಾರೆ, ಅಲ್ಲ, ನೀವು ವೇದವನ್ನು ಪಕ್ಕಕ್ಕಿಡ್ತಾ ಇದ್ದೀರಿ. ವೇದ ಅಂದರೆ ಆಜ್ಞಾ ಅಂದರೆ ಇದು ಮಾಡು ಎಂದು ಹೇಳ್ತದೆ. ನೀವು ಅದು ಕೇಳಿದ ನಂತರ ಮಾಡಬೇಕು. ಶಂಕರರು ಹೇಳ್ತಾರೆ, ಕೇಳುವುದರಿಂದಲೇ ಮಾಡುವುದು ಬಿಡುವುದು, ಮಾಡುವವನು ಜೀವಭಾವವೇ ಬಿಟ್ಟು ಹೋಗ್ತದೆ. ಇರುವ ಸ್ವತಃ ಸಿದ್ಧ ಚೈತನ್ಯ ಆತ್ಮ ತಾನೇ ಉಳಿಯುತ್ತೆ. ಇದು ಶಂಕರರ ಸಿದ್ಧಾಂತ. ಹೀಗಿರುವುದರಿಂದ ಅವರಿಗೆ ವ್ಯತ್ಯಾಸ. ಈ ವ್ಯತ್ಯಾಸದಿಂದ ಇಷ್ಟೆಲ್ಲ ಆಯಿತು. ಅದರಿಂದ ಪೂರ್ವಪಕ್ಷಿಗಳು ಹಾಗೆ ತಿಳ್ಕೊಂಡರು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪೂರ್ವಪಕ್ಷಿಗಳ ಮಾತು ಸ್ವಲ್ಪ ಉಪದೇಶ ಸಹಸ್ರಿ ಪದ್ಯ ಭಾಗದಲ್ಲಿ 1, 2, 3, 4, 5 ಶ್ಲೋಕಗಳನ್ನು ಉದಾಹರಿಸಿದ್ದಾರೆ. ಮತ್ತು ಬ್ರಹ್ಮಸೂತ್ರದಿಂದ ಇದಕ್ಕೆ ಮುಂದಿನ ಪಾಠ ನಾಳೆ ಹೇಳೋಣ. ಇದನ್ನು ಸ್ವಲ್ಪ ಹೇಳಿ ಅವರು ಹೇಗೆ ತರ್ಕ ಮಾಡ್ತಾರೆ ನೋಡಿ. ತನ್ನ ತಪ್ಪು ತಿಳುವಳಿಕೆಯನ್ನು ಸಮರ್ಥಿಸಿಕೊಳ್ಳುವುದಕ್ಕೆ ಹೇಗೆ ತರ್ಕ ಮಾಡ್ತಾರೋ ನೋಡಿ. ಅದು ಸ್ವಲ್ಪ ನಾಳೆ ಹೇಳ್ತೀನಿ. ಹೇಳಿದ ನಂತರ ಇದನ್ನು ಕನ್ಕ್ಲೂಡ್ ಮಾಡಿ ಈಗ ಮುಂದಿನ ಸಿದ್ಧಾಂತ ಪ್ರಕಾರ ತತ್ವಜ್ಞಾನ ಅಂದರೆ ಹೇಗೆ ಎನ್ನುವುದದು ಮುಂದೆ ಹೇಳೋಣ. ಐ ಥಿಂಕ್ 1 ಪಾಠ ಆಗಬಹುದು, ಇನ್ನೊಂದು ಪಾಠ ಆಗಬಹುದು, 1-2 ಪಾಠ ಆಗಲಿ ಪರವಾಗಿಲ್ಲ. 1-2 ನಂತರ ಸಿದ್ಧಾಂತಕ್ಕೆ ಅನುಗುಣವಾಗಿ ಹೇಳ್ತೀವಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.